ನಿನ್ನ ವಿಡಿಯೋ ನೀವು ಎಲ್ಲಾರು ನೋಡಿರ್ತೀರಿ ಪಕ್ಕ ನಂಗೆ ಗೊತ್ತೈತಿ ಹೆಂಗ್ ಬರ್ದಿರತ್ತಲ್ಲ ವಿಡಿಯೋ ಆಲ್ಮೋಸ್ಟ್ ಜಿಕೆದ ಪೋಸ್ಟ್ ಮಾರ್ಟಮ್ ಆಗುತ್ತೆ ಅನ್ಕೊಂತೀನಿ ವಿಡಿಯೋ ನೋಡಿ ಆ ವಿಡಿಯೋ ಮೇಲೆ ನಿಮಗೆ ಎಕ್ಸಾಮ್ದಾಗ ಹೋದಾಗ ನಿಮ್ಗೊಂದು ಯಾವುದೋ ಒಂದು ಕ್ವಶನ್ ಗೊತ್ತಿಲ್ಲ ಅಂದ್ರು ಬರೀ ಅದ್ರ ರಿಲೇಟೆಡ್ ಗೊತ್ತಿದ್ರು ನೀವು ಅದನ್ನ ಹೆಂಗೆ ಆನ್ಸರ್ ಮಾಡ್ಕೊಂಡು ನಿಮ್ಗೆ ಆ ವಿಡಿಯೋದಾಗ ಗೊತ್ತಾಗೈತಿ. ಬಟ್ ಅದೇ ತರ ಇವತ್ತು ನಾನು ಮ್ಯಾಥ್ಸ್ ಮತ್ತು ರೀಸನಿಂಗ್ದಾಗ ಕೆಲವೊಂದು ಕ್ವಶನ್ಸ್ ತೋರಿಸ್ತೀನಿ. ಲಿಟ್ರಲಿ ಅದೇ ಕ್ವಶನ್ಸ್ ಎಕ್ಸಾಮ್ದಾಗ ಬರ್ತಾವ ಅನ್ಕೋರಿ. ನಾ ಹೆಂಗೆ ತೋರಿಸ್ತೀನಿ ಕ್ವಶನ್ಸ್ ಅದೇ ತರ ಎಕ್ಸಾಮ್ಸ್ ಕ್ವಶನ್ದಾಗ ಬರ್ತಾವ. ನೀವು ಎಕ್ಸಾಮ್ದಾಗ ಕೂತ್ಕೊಡ್ಲಿ ನಿಮ್ಗೆ ಆ ಕ್ವಶನ್ ನೋಡ್ಕೊಡ್ಲಿ ಇದೇನು ಹೊಸ ಕ್ವಶನ್ ಐತ್ಲ ಇದು ನಂಗೆ ಮಾಡಕ್ ಬರುತ್ತೆ ಅನ್ನೋ ಆಪ್ಷನ್ ಇಲ್ಲ. ನಿಮ್ಗೆ ಆ ಕ್ವಶನ್ ಗೊತ್ತಾಗಿ ಬಿಟ್ಟಿರುತ್ತೆ. ಇವತ್ತು ವಿಡಿಯೋ ಪೂರ ನೋಡ್ರಿ ಹೇಳ್ತೀನಿ. ಏನ್ ವಿಡಿಯೋ ಮಾಡಿಲ್ಲ ಇವತ್ತು ಹೇಳ್ತೀನಿ ನೀವು ನೋಡ್ಕೊಡ್ಲಿ ಮುಗಿದ್ರು ಒಂದು ನನ್ಗೆ ಸುಮ್ಮ ಬಂದು ಕೊಡ್ಬೇಕು ನಿಮ್ಗೆ ಆ ಲೆವೆಲ್ ವಿಡಿಯೋ ಮಾಡಿರ್ತೀನಿ ಇವತ್ತೊಂದು. ಸರಿ, ಇನ್ನೊಂದು ಹೇಳ್ಬೇಕಾಗಿತ್ತು. ಆಕ್ಚುಲಿ ಏನಪ್ಪಾ ಅಂತಾರ ತುಂಬಾ ಜನ ನಂಗೆ ಕೇಳ್ತಾರೆ ಡೌಟ್. ಅಣ್ಣ ನೀವು ಯಾವ ಆ್ಯಪ್ನಾಗ ಇದನ್ನೆಲ್ಲ ಮಾಡತ್ತೀರಿ, ಎಲ್ಲಿ ಸಿಗತ್ತಾವ ಕ್ವಶನ್ಸ್ ಹೆಂಗ್ ಸಿಗ್ತಾವ, ಪ್ರಿವಿಯಸ್ ಇಯರ್ ಕ್ವಶನ್ಸ್ ಹೆಂಗ್ ಸಿಗ್ತಾವ ಅಂತ ಕೇಳ್ತಿದ್ರಿ. ನೋಡ್ರಿ ಸಿಂಪಲ್ ಆಗೈತೀನಿ. ಒಂದು ಟೆಕ್ಸ್ಟ್ ಬುಕ್ ಅಂತ ಆ್ಯಪ್ ಐತಿ. ಟೆಕ್ಸ್ಟ್ ಬುಕ್ ಅಂತ ಆ್ಯಪ್ ಲಿಂಕ್ ನಾ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಮತ್ತೆ ಆ್ಯಪ್ ಬಗ್ಗೆ ಮೊದಲೊಂದ್ಸಲ ಹೇಳ್ತೀನಿ ಕೇಳ್ರಿ. ಈ ಆ್ಯಪ್ನಾಗ ನಿಮ್ಗೆ ಆಲ್ಮೋಸ್ಟ್ ಏನ್ ಇಡೀ ಇಂಡಿಯಾದಾಗ ಏನು ಎಕ್ಸಾಮ್ಸ್ ನಡೀತಾವಲ್ಲ ಆಲ್ಮೋಸ್ಟ್ 900 ಎಕ್ಸಾಮ್ಸ್ ಕ್ವಶನ್ ಪರ ಆ್ಯಪ್ನ ನಿಮಗೆ ಸಿಗ್ತಾವ. ಇನ್ನ ಆ್ಯಪ್ನಾಗ ಯಾಳಷ್ಟು ಹೆಚ್ಚು ಮಾಕ್ ಟೆಸ್ಟ್ ಸಿಗ್ತಾವ. ನೋಡ್ರಿ ನಾನು ನಿಮ್ಗೆ ಬಾಜುಕೊಂಡು ತೋರಿಸ್ತೀನಿ. ಯಾಕಂದ್ರೆ ಬಾಜನ ಕೇಳಿದ್ರು ಯಾವ ತರ ಯೂಸ್ ಮಾಡೋದು ಗೊತ್ತಾಗಿಲ್ಲ ಅಂತೀರಿ. ನೀವು ಆ್ಯಪ್ ಓಪನ್ ಮಾಡ್ಕೊಳ್ಳಿ, ಟೆಸ್ಟಿಗೆ ಹೋರಿ, ಅಲ್ಲಿ ಹೋಗಿ ಮ್ಯಾಲೆ ಸರ್ಚ್ ಮಾಡೋ ಆಪ್ಷನ್ದಾಗ ನಿಮ್ಗೆ ಯಾವ ಬೇಕಲ್ಲ ಅವ ಟೆಸ್ಟ್ನ ಸರ್ಚ್ ಮಾಡ್ರಿ. ಈಗ ನಿಮ್ಗೆ ಆಕ್ಚುಲಿ ಎಕ್ಸಾಂಪಲ್ಗೆ ಗ್ರಾಜುಯೇಟ್ ತೋರಿಸ್ತೀನಿ, ನಾ ಸೆಲೆಕ್ಟ್ ಮಾಡಿರ್ತೀನಿ, ಅಲ್ಲಿ ತೋರಿಸ್ತೀನಿ ನೋಡ್ರಿ. ನೀವು ಅಲ್ಲಿ ಹೋದ ತಕ್ಷಣ ನಿಮ್ಗೆ ಅವ್ರು ಮಾಡಿರೋ ಮಾಕ್ ಟೆಸ್ಟ್ ಇರುತ್ತಾ. ಇನ್ನು PYP ಅಂತ ಇರುತ್ತೆ, ಅಂದ್ರೆ ಪ್ರೀವಿಯಸ್ ಇಯರ್ ಪೇಪರ್ಸ್. ಅಲ್ಲಿ ನೀವು ಕ್ಲಿಕ್ ಮಾಡಿ ನೀವು ಅದೊಂದು ಟೆಸ್ಟ್ ಓಪನ್ ಮಾಡಿ ಮಾಡಿದಾಗ ಅಲ್ಲಿ ಕೆಳಗೆ ನಿಮ್ಗೆ ಚೂಸ್ ಡಿಫಾಲ್ಟ್ ಲ್ಯಾಂಗ್ವೇಜ್ ಬರುತ್ತೆ. ಅಲ್ಲಿ ನೀವು ನಿಮ್ಗೆ ಯಾವ ಭಾಷೆ ಬೇಕಲ್ಲಿ ಸೆಲೆಕ್ಟ್ ಮಾಡ್ಬೋದು. ಆಲ್ಮೋಸ್ಟ್ ನಿಮ್ಗೆ ಕನ್ನಡದಂತೂ ಯಾವ ಆ್ಯಪ್ ನೀವು ಸಿಗಂಗಿಲ್ಲ. ಈ ಒಂದೇ ಆ್ಯಪ್ ನಿಮ್ಗೆ ಕನ್ನಡದಾಗ ಅವರು ಮಾಕ್ ಟೆಸ್ಟ್ ಕೊಡತಾರ. ಹಂಗಾಗಿ ಯಾಕಂದ್ರೆ ಈ ಎಕ್ಸಾಮ್ ಸನಿ ಬಂದೈತಿ, ನೀವು ಮಾಕ್ ಟೆಸ್ಟ್ ಹಾಕ್ಲೇಬೇಕು. ಮಾಕ್ ಟೆಸ್ಟ್ ಎಷ್ಟು ಹಾಕ್ತಿರ್ಲಿಲ್ಲ ನಿಮ್ಗೆ ಗೊತ್ತಾಗುತ್ತೆ ಪ್ರಿಪರೇಷನ್ ಯಾವ ಲೆವೆಲ್ಗೆ ಐತೆ ಅಂತೀರಿ. ಮತ್ತೆ ನೀವು ಪ್ರಾಕ್ಟೀಸ್ ಮಾಡೋ ಕ್ವಶನ್ಸ್ ಯಾಕಂದ್ರೆ ಹೋದ್ರ ಕ್ವಶನ್ ನೀವು ಪ್ರಾಕ್ಟೀಸ್ ಮಾಡ್ರೆ ನಿಮ್ಗೆ ಗೊತ್ತಾಗುತ್ತಾ ಕ್ವಶನ್ಸ್ ಹೆಂಗ್ ಬರತ್ತೋ ಹೆಂಗಿಲ್ಲ ಅಂತೇಳಿ. ಹಂಗಾಗಿ ಈ ತರ ಮಾಡ್ರಿ. ಮತ್ತೆ ನಿಮ್ಗೆ ಆ್ಯಪ್ನಾಗ ಎಲ್ಲ ಟೆಸ್ಟ್ಗಳು ಫ್ರೀ ಸಿಗಂಗಿಲ್ಲ, ಕೆಲವೊಂದು ಫ್ರೀ ಸಿಗ್ತಾವ. ಬಟ್ ಆಲ್ಮೋಸ್ಟ್ ಜಾಸ್ತಿ ಕ್ವಶನ್ಸ್ ಪೇಪರ್ ನೀವು ಅಟೆಂಡ್ ಮಾಡ್ಬೇಕಂದ್ರೆ ಅದಕ್ಕೆ ನೀವು ಪೇ ಮಾಡ್ಬೇಕಾಗುತ್ತೆ. ಬಟ್ ಪೇ ಮಾಡೋದು ಎಲ್ಲ ಪೂರಾ ಪೇ ಮಾಡೋ ಅವಶ್ಯಕತೆ ಇಲ್ಲ. ನೀವು ಅಲ್ಲಿ ಹೋಗಿ ಬೈ ಮಾಡ್ಬೇಕಾರೆ ಅಪ್ಲೈ ಕೂಪನ್ ಅಂತ ಇರುತ್ತೆ, ಅಲ್ಲಿ ನೀವು ಬಸ್ಸು 26 ಅಂತೇಳಿ BASU 26 ಅಂತ ಅಪ್ಲೈ ಮಾಡ್ರಿ. ನಿಮಗೆ 100% ಡಿಸ್ಕೌಂಟ್ ಕೂಡ ಸಿಗುತ್ತೆ. ಅದನ್ನ ಮಾಡಿ ನೀವು ಬೈ ಮಾಡ್ಕೊಂಡು ನೀವು ಆ್ಯಪ್ನ ಬಳಸ್ಬೋದು. ಮತ್ತು ಎಕ್ಸಾಮ್ಸ್ ಏನೈತಿ ನೀವು ಮಿಸ್ ಮಾಡ್ಬೇಡ್ರಿ. ತೋರಿ ಒಂದು ಎಲ್ಲೆಲ್ಲೋ ಖರ್ಚು ಮಾಡ್ತಿರ್ತೀರಿ, ಒಂದು ಎಷ್ಟು ಒಂದು 500 600 ರೂಪಾಯಿ ತನಕ ಬರುತ್ತೆ ಅನ್ಕೊಂತೀನಿ. ಆಲ್ಮೋಸ್ಟ್ ಅಟ್ರ ನಿಮ್ಗೆ ಸಿಗುತ್ತೆ. ಆ್ಯಪ್ ಸಿಗೊಂದು ಯೂಸ್ ಮಾಡ್ರಿ. ನಿಮ್ಗೆ 1 ಮಂತಿನ ಸಿಗುತ್ತಾ, 3 ಮಂತಿನ ಸಿಗುತ್ತಾ, 1 ಇಯರ್ ಸಿಗುತ್ತಾ. ನೋಡ್ರಿ 3 ಮಂತ್ ಹೋದ್ರೆ 1 ಇಯರ್ ತೋದ್ರು, ಯಾಕಂದ್ರೆ ರೇಟ್ ಭಾಳ ಡಿಫ್ರೆನ್ಸ್ ಇರಂಗಿಲ್ಲ. ಆಲ್ಮೋಸ್ಟ್ 1 ಇಯರ್ ತೊಗೊಂಡ್ರೆ ನನ್ನ ಪ್ರಕಾರ ಬೆಟ್ರ್. ತೊಗೊಂಡು ಯೂಸ್ ಮಾಡ್ರಿ. ಇದೊಂದಲ್ಲ ಎಲ್ಲ ಎಕ್ಸಾಮ್ GD ಆಗಿರ್ಬೋದು, NTPC ಆಗಿರ್ಬೋದು, CGL, CHSL, MTS ಎಲ್ಲ ಎಕ್ಸಾಮ್ ನಿಮ್ಗೆ ಸಿಗ್ತಾವ. ಆಲ್ಮೋಸ್ಟ್ ಎಲ್ಲ ಎಕ್ಸಾಮ್ ಏನು ಇಂಟರ್ ನಡೀತಾವ ಎಲ್ಲ ಎಕ್ಸಾಮ್ ಸಿಗ್ತಾವ. ಅದನ್ನ ತೊಗೊಂಡ್ ಬಳಸಿ ನಿಮ್ಗೆ 12% 12% ನಿಮ್ಗೆ ಡಿಸ್ಕೌಂಟ್ ಸಿಗುತ್ತಾ. ಬಸ್ಸು 26 ಕೋಡ್ ಯೂಸ್ ಮಾಡ್ರೆ ನಾನು ಡಿಸ್ಕ್ರಿಪ್ಷನ್ ಆ್ಯಪ್ ಲಿಂಕು ಕೊಟ್ಟಿರ್ತೀನಿ ಮತ್ತು ಕೂಪನ್ ಕೋಡ್ ಕೊಟ್ಟಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಹೋಗಿ ನೀವು ಆ್ಯಪ್ ಡೆವಲಪ್ ಮಾಡ್ಕೊರಿ. ಮಾಡ್ಕೊಂಡ ಕೋಡ್ ಅಪ್ಲೈ ಮಾಡ್ರಿ. ಇನ್ನು ನಿಮ್ಗೆ ಹೆಂಗೆ ಯೂಸ್ ಮಾಡೋದು ತೋರಿಸ್ಬಿಟ್ಟಿನಿ. ಸರಿ, ಅದ್ರ ಬಗ್ಗೆ ಮಾತಾಡಿದಾಯ್ತು. ಟೆಕ್ಸ್ಟ್ ಬುಕ್ ಆ್ಯಪ್ ಹೇಳಿದ್ದು ಭಾಳ ಜನ ಕೇಳ್ತಿದ್ರಿ ಯಾವ ಆ್ಯಪ್ ಅಂದ್ರೆ ಟೆಕ್ಸ್ಟ್ ಬುಕ್ ಆ್ಯಪ್ ಯೂಸ್ ಮಾಡ್ಕೊರಿ. ಬಸ್ 26 ಕೂಪನ್ ಯೂಸ್ ಮಾಡ್ರೆ ನಿಮ್ಗೆ 12% ಡಿಸ್ಕೌಂಟ್ ಕೂಡ ಸಿಗುತ್ತೆ. ಸರಿ, ಇನ್ನು ವಿಡಿಯೋಕ್ಕೆ ಬರೋಣ ಸೀದಾ. ಇವತ್ತಿನ ವಿಡಿಯೋ ಮಿಸ್ ಮಾಡ್ಬೇಡ್ರಿ, ಯಾಕಂದ್ರೆ ಯಾವ ಲೆವೆಲ್ಗೆ ಐತಲ್ಲ ಇವಾಗ ಕ್ವಶನ್ಸ್ ಬರ್ತಾವೆ ಎಕ್ಸಾಮ್ದಲ್ಲಿ ಇಟ್ಟರಿ. ಸರಿ, ಭಾಳ ಮಾತಾಡೋದು ಬೇಡ, ಸೀದಾ ಕ್ವಶನ್ಸ್ ಹೋಗೋಣ ಅಂತ. ಯಾವ ಕ್ವಶನ್ಸ್ ಬರ್ತಾವೆ ನಿಮ್ಗೆ ಗೊತ್ತಾಗುತ್ತಾ. ಸೇಮ್ ನಿನ್ನೆ ತರನ ಸ್ಕ್ರೀನ್ ರೊಟೇಟ್ ಮಾಡ್ಕೊರಿ. ರೊಟೇಟ್ ಮಾಡ್ಕೊಂಡು ನೋಡ್ರಿ, ಅಲ್ಲೇ ನಿಮ್ಗೆ ಗೊತ್ತಾಗುತ್ತಾ. ಯಾಕಂದ್ರೆ ಫೋನೇ ಮಾಡತ್ತೀನಿ, ಅರ್ಥ ಮಾಡ್ಕೊರಿ. ಸ್ಕ್ರೀನ್ ರೊಟೇಟ್ ಮಾಡ್ರಿ, ಬರೀ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತ. ಪೂರ ವಿಡಿಯೋ ನೋಡ್ರಿ, ಲಾಸ್ಟಿಗೆ ನಾನು ಮೆಸೇಜ್ ಹಾಕಿರಲ್ಲ, ವಿಡಿಯೋ ನೋಡಿದ್ರೆ ಅಷ್ಟೇ ಮೆಸೇಜ್ ಹಾಕ್ರಿ ಹೆಂಗೆ ದುಡಿ ಅಂತೀರಿ. ಸರಿ, ಬರೀ ಸ್ಟಾರ್ಟ್ ಮಾಡೋಣ ಅಂತ. ಸೊ ನಿನ್ನೆ ಯಾವ ಥರ ನೀವು ಸ್ಕ್ರೀನ್ನ ರೊಟೇಟ್ ಮಾಡ್ಕೊಂಡು ನೋಡತ್ತಿರಲ್ಲ, ಸೇಮ್ ಇವತ್ತು ಅದೇ ಟೈಪ್ ಮಾಡಿರಿ. ಫುಲ್ ಸ್ಕ್ರೀನ್ ಮಾಡ್ಕೊರಿ, ಬಟ್ ಸೀದಾ ಆಡ್ಕೊಂಡು ನೋಡ್ರಿ. ಇವತ್ತಿನ ಆ್ಯಕ್ಚುಲಿ ಮ್ಯಾಥ್ಸ್ ಮತ್ತು ರೀಸನಿಂಗ್ ಯಾವ ಕ್ವಶನ್ಸ್ ಬರ್ತಾವಲ್ಲ ಆ ಕ್ವಶನ್ಸ್ ಡಿಕ್ಟೋ ಏನು ತೋರಿಸ್ತಿಲ್ಲ ಕ್ವಶನ್ಸ್ ಇದೇ ಥರ ಕ್ವಶನ್ಸ್ ಕಾಪಿ ಪೇಸ್ಟ್ ಅನ್ಬೇಕು ಆ ಟೈಪ್ ಕ್ವಶನ್ಸ್ ಬರ್ತಾವ. ಅದನ್ನ ನಾನು ನಿಮ್ಗೆ ಪೂರ ಎಕ್ಸ್ಪ್ಲೇನ್ ಮಾಡ್ತೀನಿ. ಇವತ್ತರೊಳಗೆ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಅಂದರೆ ಮ್ಯಾಥ್ಸ್ ಮತ್ತು ಲಾಜಿಕಲ್ ರೀಸನಿಂಗ್ ಎರಡೂ ಕೂಡ ಕವರ್ ಮಾಡ್ತೀನಿ. ಆಲ್ಮೋಸ್ಟ್ ಎಲ್ಲ ಕ್ವಶನ್ಸ್ ಅಲ್ಲ, ಬಟ್ ಆಲ್ಮೋಸ್ಟ್ ಕವರ್ ಮಾಡ್ತೀನಿ. ಎಲ್ಲ ಕವರ್ ಮಾಡಕ್ಕೆ ಕುಂತ್ರೆ ನಿಮ್ಗೆ ವಿಡಿಯೋ ಭಾಳ ದೊಡ್ಡದಾಗುತ್ತೆ, ನಿಮ್ಗೆ ನೋಡೋಕ್ಕೂ ಬೇಸರ ಆಗುತ್ತೆ. ಹಂಗಾಗಿ ಇವತ್ತಿನ ವಿಡಿಯೋದಾಗ ನಾನು ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ 8 ಕ್ವಶನ್ಸ್ ತಂದೀನಿ ಮತ್ತು ಲಾಜಿಕಲ್ ರೀಸನಿಂಗ್ದಾಗ 20 ಅದಾವ, ಬಟ್ ಎಷ್ಟಾಗುತ್ತೆ ಅಷ್ಟು ಮಾಡ್ತೀನಿ ಇವತ್ತಿನ. ಸರಿ, ಮೊದಲು ನಾವು ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಇಂದ ಸ್ಟಾರ್ಟ್ ಮಾಡೋಣ ಅಂತ. ನೋಡ್ರಿ, ನಾನು ನಿಮಗೆ ಮ್ಯಾಥ್ಸ್ ಇಂಪಾರ್ಟೆಂಟ್ ಟಾಪಿಕ್ಸ್ ಅಂತ ಒಂದು ವಿಡಿಯೋ ಮಾಡಿದ್ದೆ. ಎಷ್ಟು ಜನ ನೋಡ್ರಿ ಅದನ್ನ ನೋಡಿದವ್ರ ಇಲ್ಲೊಂದು ಫಾರ್ಮುಲಾ ಐತೆ ನೋಡ್ರಿ, ಇದೊಂದು ಕ್ವಶನ್ ಐತಿ ಇಲ್ಲಿ. ಈ ಕ್ವಶನ್ ನೋಡ್ಬೋದು. ಇದರ ಕ್ವಶನ್ ಆ್ಯಕ್ಚುಲಿ ಇಂಗ್ಲೀಷ್ನಾಗ ಐತಿ, ಬಟ್ ನಾನು ನಿಮ್ಗೆ ಕನ್ನಡದಾಗ ಟ್ರಾನ್ಸ್ಲೇಟ್ ಮಾಡಿ ಹೇಳ್ತೀನಿ, ಟೆನ್ಷನ್ ತೊಗೊಬೇಡ್ರಿ. ಏನಂದ್ರೆ ದ ಮೀನ್ ಆಫ್ ಡಾಟಾ ಈಸ್ 56. ಮೀನ್ ಆಫ್ ಡಾಟಾ ಈಸ್ 56 ಅಂದ್ರೆ ಮತ್ತೆ ಮೀಡಿಯನ್ 76 ಅಂದ್ರೆ ಮೋಡ್ ಎಷ್ಟು ಅಂತ ಕೇಳ್ಯಾರ. ಇಲ್ಲಿ ಏನು ನೋಡ್ರಿ, ಸಿಂಪಲ್ ನಿಮಗೊಂದು ಫಾರ್ಮುಲಾ ಹೇಳಿದ್ದೆ. ಮೋಡ್ ಈಕ್ವಲ್ ಟು 3 ಮೀಡಿಯನ್ ಮೈನಸ್ 2 ಮೀನ್. ಈ ಫಾರ್ಮುಲಾ ನಿಮ್ಗೆ ಏನಾರ ಗೊತ್ತಿತ್ತಂದ್ರೆ ಈ ಕ್ವಶನ್ ನೀವು ಆರಾಮಾಗಿ ಸಾಲ್ವ್ ಮಾಡ್ತೀರಿ. ಆ್ಯಕ್ಚುಲಿ ಇದೊಂದು ಆಲ್ಮೋಸ್ಟ್ ಯಾವುದೇ ಶಿಪ್ ನೋಡ್ರಿ, ನೀವು ಹಳಿ ಕ್ವಶನ್ ಪೇಪರ್ ತೆಗೀರಿ, ಯಾವುದೇ ಶಿಪ್ ನೋಡ್ರಿ, ಈ ಥರ ಒಂದು ಕ್ವಶನ್ಸ್ ಫಿಕ್ಸ್ ಅವ್ರು ಕೇಳ್ತಾರೆ. ಅವ್ರು ಏನು ಮಾಡ್ತಾರೆ, ಕ್ವಶನ್ ಸೇಮ್ ಬರಂಗಿಲ್ಲ. ಇಲ್ಲಿ 56 78 ಐತಲ್ಲ, 76 ಐತಲ್ಲ, ಆ ಟೈಪ್ ಅವ್ರ 80 74 ಒಂದು ನಂಬರ್ ಸೇಮ್ ಮಾಡ್ತಾರೆ. ಕ್ವಶನ್ ಸೇಮ್ ಇರುತ್ತಾ, ಬರೀ 50 ಇಲ್ಲಿ 56 ಐತಲ್ಲ. ಸೊ ಅವರು
ಇಲ್ಲಿ 56 ಐತಿ, ಇಲ್ಲಿ 76 ಐತಿ, ಈ ಥರ ನಂಬರ್ ಈ ನಂಬರ್ನ ಚೇಂಜ್ ಮಾಡ್ತಾರೆ. ಸೊ ಚೇಂಜ್ ಮಾಡಿ ಅವರು ಬೇರೆ ನಂಬರ್ ಕೊಡ್ತಾರೆ. ಅಂದ್ರೆ ಇದೇ ಸೇಮ್ ಡಿಟ್ಟೋ ಇದೇ ಕ್ವಶನ್ ಬರುತ್ತಾ, ಬಟ್ ಅವ್ರು ಬರೀ ವ್ಯಾಲ್ಯೂ ಚೇಂಜ್ ಮಾಡ್ತಾರೆ. ಸೊ ಇದೇನು ಕ್ವಶನ್ ಐತಲ್ಲ, ಈ ಕ್ವಶನ್ ಪ್ರಾಕ್ಟೀಸ್ ಮಾಡ್ಕೋರಿ. ಈ ಫಾರ್ಮುಲಾ ನೆನಪಿರಲಿ, ಮೋಡ್ ಈಕ್ವಲ್ ಟು 3 ಮೀಡಿಯನ್ ಮೈನಸ್ 2 ಮೀನ್. ಈ ಫಾರ್ಮುಲಾ ಇದ್ರೆ ನಿಮ್ಗೆ ಗೊತ್ತಿದ್ರೆ ನಿಮಗೆ 1 ಮಾರ್ಕ್ಸ್ ಮಾತ್ರ ಫಿಕ್ಸ್ ಅನ್ಕೋರಿ. ಗ್ಯಾರಂಟಿ ಇದೊಂದು ಈ ಥರ ಒಂದು ಕ್ವಶನ್ ನಿಮಗೆ ಎಕ್ಸಾಮ್ ಬಂದೇ ಬರುತ್ತೆ. ಸರಿ, ನಾನು ನಿಮ್ಗೆ ಮಾಡಿ ಪ್ರಾಬ್ಲಮ್ ಸಾಲ್ವ್ ಮಾಡಿ ತೋರಿಸೋದು, ಬಟ್ ಇಲ್ಲ ನಂಗೆ ಜಾಗ ಕಡಿಮೆ ಐತಿ, ನಂಗೆ ಪೂರ ಸಾಲ್ವ್ ಮಾಡೋಕಂದ್ರೆ ಜಾಗ ಸಾಲಂಗಿಲ್ಲ. ನಾನು ಟ್ಯಾಬ್ ಏನಾದರೂ ಇದ್ರೆ ನಾನು ಆರಾಮಾಗಿ ಮಾಡ್ಬೋದಾಗಿತ್ತು. ಸರಿ, ಅಷ್ಟು ಅರ್ಥ ಆಗೈತೆ ಅನ್ಕೊಂಡು ನಾನು ಹೇಳ್ತೀನಿ. ಈ ಕ್ವಶನ್ ಪಕ್ಕ ಬರುತ್ತೆ, ಬರೀ ವ್ಯಾಲ್ಯೂ ಚೇಂಜ್ ಆಗುತ್ತೆ. ಸೊ ಕ್ವಶನ್ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗ್ರಿ. ಸರಿ, ನೆಕ್ಸ್ಟ್ ಕ್ವಶನ್ ನೋಡೋಣ. ಇಲ್ಲಿ ನೋಡ್ರಿ, ಇದು ಕೂಡ ಸ್ಟ್ಯಾಟಿಸ್ಟಿಕ್ಸ್, ಅದು ಸ್ಟ್ಯಾಟಿಸ್ಟಿಕ್ಸ್ ಇತ್ತು, ಇದು ಸ್ಟ್ಯಾಟಿಸ್ಟಿಕ್ಸೇ. ದ ಮೀಡಿಯನ್ ಆಫ್ ದ ಅಬ್ಸರ್ವೇಷನ್ಸ್. ಏನಿಲ್ಲ ಒಂದು ಕೆಲವೊಂದು ಏನು ಕೊಟ್ಟಾರಲ್ಲ, ಇವು ನಂಬರ್ಸ್ ಕೊಟ್ಟಾರಲ್ಲ, ಈ ನಂಬರ್ದಾಗ ಮೀಡಿಯನ್ ಕೇಳ್ಯಾರ. ಮೀಡಿಯನ್ ಅಂದ್ರೆ ಏನು? ಮಧ್ಯದ ಸಂಖ್ಯೆ. ನೀವೇನು ಮಾಡ್ಬೇಕು, ಇವನ್ನ ಎತ್ತರ ಕ್ರಮದಲ್ಲಿ ಮಾಡ್ಕೊಂತ ಹೋಗ್ಬೇಕು. ಅತಿ ಸಣ್ಣ ನಂಬರ್ ಫಸ್ಟ್, ಅತಿ ದೊಡ್ಡ ನಂಬರ್ ಲಾಸ್ಟ್ ಇಟ್ಟು ಆ ಲಿಸ್ಟ್ ಮಾಡ್ತಿಲ್ಲ, ಆ ಲಿಸ್ಟ್ ಅತ್ಯಂತ ಮಧ್ಯದೊಳಗೆ ಯಾವ ನಂಬರ್ ಬರುತ್ತಲ್ಲ ಅದ ಮೀಡಿಯನ್. ಭಾಳ ಸಿಂಪಲ್. ಏನೈತಿ ನೋಡ್ರಿ, ಏನು ಇಲ್ಲ, ಸಾಲ್ವ್ ಮಾಡಕ್ಕೆ ಏನೈತಿ, ಇಲ್ಲಿ ನಂಬರ್ ಕೊಟ್ಟಾರ, ಇಷ್ಟು ನಂಬರ್ ಕೊಟ್ಟಾರ. ಇವನ್ನೆಲ್ಲ ಏನು ಮಾಡ್ರಿ, ಸಾರಿ ಇದು ಹೋಯ್ತಲ್ಲ, ಓಕೆ. ಸೊ ಇಲ್ಲಿ ನಂಬರ್ಸ್ ಕೊಟ್ಟಾರಲ್ಲ, ಈ ನಂಬರ್ಗಳನ್ನ ನೀವು ಒಂದು ಡಿಕ್ರೀಸಿಂಗ್ ಆರ್ಡರ್ ಬರ್ಕೊಂಡು, ಇನ್ಕ್ರೀಸಿಂಗ್ ಆರ್ಡರ್ ಬರ್ಕೊಂಡು ನೀವು ಅದ್ರ ಮಧ್ಯದಲ್ಲಿರೋ ನಂಬರ್ನ ಡಿಕ್ರೀಸಿಂಗ್ ಇನ್ಕ್ರೀಸಿಂಗ್ ಯಾವ್ದು ಬರೋ ಪರವಾಗಿಲ್ಲ, ನಡೀತೈತಿ. ಯಾಕಂದ್ರೆ ಮಧ್ಯ ಬರೋ ನಂಬರ್ ಮಧ್ಯದಲ್ಲೇ ಬರುತ್ತಲ್ಲ, ಹಾಗಾಗಿ ನೀವು ಇದನ್ನ ಇಲ್ಲಿ ಸಾಲ್ವ್ ಮಾಡೋದು. ಬಟ್ ಸ್ಪೇಸ್ ಕಡಿಮೆ ಐತಿ, ನಾ ಮೊಬೈಲ್ನಾಗ ಮಾಡ್ತೀನಿ, ಅರ್ಥ ಮಾಡ್ಕೊರಿ. ಸ್ಪೇಸ್ ಕಡಿಮೆ ಐತಿ, ನಾ ಬರೆಯಕಂದ್ರೆ ಇಲ್ಲಿ ಜಾಗ ಸಾಲಂಗಿಲ್ಲ, ಹಾಗಾಗಿ ನಾನು ನಿಮಗೆ ಬರೀ ಹೇಳ್ತೀನಿ. ಇನ್ನು ಪೂರಾ ವಿಡಿಯೋ ಯಾರು ನೋಡ್ತಿರಲ್ಲ ಹೇಳ್ತೀನಿ ನಿಮ್ಗೆ. ಎಕ್ಸಾಮ್ದಾಗ ಏನು ಹೋಗಿ ಕುಂಡಿರ್ತಿರಲ್ಲ, ಅಣ್ಣ ನಮ್ಮ ಅಣ್ಣ ಈ ನಮ್ಮ ಸರ್, ನಮ್ಮ ಅಣ್ಣ, ನಮ್ಮ ಬೈ ಏನಂತೀರೇನ್ರಿ, ಈ ಕ್ವಶನ್ಸ್ ಹೇಳಿದ ಇದೇ ಕ್ವಶನ್ಸ್ ಬಂದಾವತ್ ನಿಮ್ಗೆ ಲಿಟ್ರಲ್ ಅನ್ಸುತ್ತಾನ ನೆನಪಾಗುತ್ತೆ ಎಕ್ಸಾಮ್ದಾಗ. ಪೂರಾ ವಿಡಿಯೋ ನೋಡ್ರಿ, ಮಜಾ ಬರುತ್ತೆ ಹೇಳ್ತೀನಿ ಪೂರಾ. ಸರಿ, ಇದು ಕ್ವಶನ್ಸ್ ನಿಮ್ಗೆ ಅರ್ಥ ಆಯ್ತು ಅನ್ಕೊಂತೀನಿ. ಇಲ್ಲಿ ಬರೀ ಮೀಡಿಯನ್ ಇವನು ಒಂದು ಡಿಕ್ರೀಸಿಂಗ್ ಅಥವಾ ಇನ್ಕ್ರೀಸಿಂಗ್ ಆರ್ಡರ್ ಬರ್ಕೊಂಡು ಮಧ್ಯದಲ್ಲಿರೋ ನಂಬರ್ ನೀವು ಹೇಳೋದ ಮೀಡಿಯನ್. ಕನ್ನಡದಾಗ ಏನಂತವ್ರು ನಂಗೆ ಆ್ಯಕ್ಚುಲಿ ಪಕ್ಕ ಗೊತ್ತಿಲ್ಲ, ಬಟ್ ಅರ್ಥ ಆಗೈತೆ ಅನ್ಕೊಂತೀನಿ ನಿಮ್ಗೆ ಯಾವ ಟೈಪ್ ಅಂತೀವಿ ಕ್ವಶನ್ಸ್. ಸರಿ, ಇಲ್ಲಿ ನೋಡ್ರಿ, ನೆಕ್ಸ್ಟ್ ಕ್ವಶನ್ ನೋಡೋಣ. ಇಲ್ಲಿ ನಾನು ನಿಮ್ಗೆ ಆ ಮ್ಯಾಥ್ಸ್ ಇಂಪಾರ್ಟೆಂಟ್ ವಿಡಿಯೋ ಯಾರು ನೋಡಿರ್ಲ ಅದ್ರ ನಾ ಏನು ಟಾಪಿಕ್ಸ್ ಹೇಳಿಲ್ಲ, ಈ ಟಾಪಿಕ್ ಇಂಪಾರ್ಟೆಂಟ್ ಅಂತೇಳಿ ಅವ್ರಿಗೆಲ್ಲ ಆ ಕ್ವಶನ್ ಏನಾರ ಪ್ರಾಕ್ಟೀಸ್ ನೀವು ಹೋಗಿ ಮಾಡಿದ್ರಿ ಅಂದ್ರೆ ನಿಮ್ಗೆ ಏನು ಪೇಪರ್ ಟಫ್ ಅನ್ಸಂಗಿಲ್ಲ. ನಾ ಹೇಳಿದಾಗ ಹೆಂಗೆ ಹೇಳಿ ನಂಗೆ ಪ್ರಾಕ್ಟೀಸ್ ನೀವು ಮಾಡಿ ಅಂದ್ರೆ ನಿಮ್ಗೆ ಪೇಪರ್ ಹೋಗೋದು ಕೂಡಲೇ ನಿಮ್ಗೆ ಎಲ್ಲ ಕ್ವಶನ್ಸ್ ಇವು ನಾ ಕ್ವಶನ್ಸ್ ಮಾಡಿನಪ್ಪ ಅನ್ನೋಂಗೆ ಅನ್ಸುತ್ತೆ. ಯಾಕಂದ್ರೆ ಅಷ್ಟು ಈಸಿ ಐತಿ ಆ್ಯಕ್ಚುಲಿ. ನೋಡ್ರಿ, ಈ ಕ್ವಶನ್ ನೋಡ್ರಿ, ಏನೈತಿ, 3 ಟ್ಯಾಪ್ಸ್ ABC ಅಂದ್ರೆ 3 ಟ್ಯಾಪ್ ಅದಾವ ABC. ಅವು 3 ಕೂಡಿ ಒಂದು ಟ್ಯಾಂಕ್ನ ತುಂಬಕ್ಕೆ 20 ನಿಮಿಷ ಬೇಕಾಗುತ್ತೆ. ಇನ್ನು ಎಕ 50 ನಿಮಿಷ ಬೇಕಾಗುತ್ತಾ, ಇನ್ನು ಸಿಕ 60 ನಿಮಿಷ ಬೇಕಾಗುತ್ತಾ. ಹಂಗಿದ್ರೆ ಸಿ ಒಂದೇ ಆ ಟ್ಯಾಂಕ್ನ ಎಷ್ಟೊತ್ತಿಗೆ ತುಂಬುತ್ತಂತ ಕ್ವಶನ್ ಐತಿ. ಏನಿಲ್ಲ, ABC ಐತಿ, 20, 60, 50 ಐತಿ. ಇದ್ರದ್ದು ಏನು ಮಾಡ್ಕೋರಿ, ಲಸ ತಗೋರಿ. ಲಸ ತಕೊಂಡು ನಮಗೆ ಎ ಮತ್ತು ಬಿ ಮತ್ತು ಸಿ ಒಟ್ಟು ತರತು ನಮಗೆ ಇಲ್ಲಿ ಏನು ಸಿಗುತ್ತಾ, ಕೆಪಾಸಿಟಿ ಅಂದ್ರೆ ಅದ್ರದ್ದು ಎಫಿಷಿಯನ್ಸಿ ಸಿಗುತ್ತಾ. ಇನ್ನು ಎದ ಎಫಿಷಿಯನ್ಸಿ ಸಿಗುತ್ತಾ ಮತ್ತು ಬಿದ ಎಫಿಷಿಯನ್ಸಿ ಸಿಗುತ್ತಾ. ಮತ್ತು ನಿಮ್ಗೆ ಎದ ಮತ್ತು ಬಿದ ಎಫಿಷಿಯನ್ಸಿ ಸಿಕ್ಕಾಗ ABC ಎಫಿಷಿಯನ್ಸಿ ಕರೆದ್ರೆ ನಿಮಗೆ ಸಿದ ಎಫಿಷಿಯನ್ಸಿ ಸಿಗುತ್ತಾ. ಸೊ ಟೋಟಲ್ ಡಿವೈಡೆಡ್ ಬೈ ಅದ್ರ ಎಫಿಷಿಯನ್ಸಿ ಮಾಡಿದ್ರೆ ನಿಮಗೆ ಆನ್ಸರ್ ಸಿಗುತ್ತಾ. ನಾ ಇಲ್ಲಿ ಸಾಲ್ವ್ ಯಾಕೆ ಮಾಡತ್ತಿಲ್ಲ ಅಂದ್ರೆ ನನಗೆ ಲಿಟ್ರಲಿ ಇಲ್ಲಿ ಸ್ಪೇಸ್ ಬ್ಯಾಕ್ ಮೊಬೈಲ್ದಾಗ ಮಾಡ್ತೀನಿ, ಅರ್ಥ ಮಾಡ್ಕೋರಿ. ನಾ ಏನಾರ ಟ್ಯಾಬ್ದಾಗ ಏನಾರ ಮಾಡತ್ತಿದ್ರೆ ನಿಮ್ಗೆ ಲಿಟ್ರಲ್ ಸಾಲ್ವ್ ಮಾಡಿ ತೋರಿಸಿದೆ. ಇಷ್ಟು ಈಸಿ ಕ್ವಶನ್ಸ್ ಗೊತ್ತಾ, ನೀವು ಭಾಳ ಕಟ್ ಈಸಿ ಕ್ವಶನ್ಸ್. ನಾ ಮೊಬೈಲ್ದಾಗ ಮಾಡತ್ತೀನಿ, ನೀವು ಕಾರಣಕ್ಕೆ ಸಾಲ್ವ್ ಮಾಡೋಕ್ಕಾಗತ್ತಿಲ್ಲ. ಬಟ್ ನಾ ಏನು ಹೇಳ್ತೀನಿ ಅರ್ಥ ಮಾಡ್ಕೋರಿ. ಬಟ್ ಕ್ವಶನ್ಸ್ ನೋಡ್ಕೋರಿ, ಇದೇ ಥರ ಕ್ವಶನ್ಸ್ ಎಕ್ಸಾಮ್ದಾಗ ಬರ್ತಾವ, ಇದೇ ಕ್ವಶನ್ಸ್ ರಿಪೀಟ್ ಆಗ್ತಾವ. ಬರೀ ಇಲ್ಲಿ 20 ಐತಲ್ಲ, 50 ಐತಲ್ಲ, 60 ಐತಲ್ಲ, ಇಲ್ಲಿ ನಂಬರ್ಸ್ ಚೇಂಜ್ ಮಾಡ್ತಾನೆ. ಅಥವಾ ಇಲ್ಲಿ ABC ಕದಲ್ಲಿ ಕೆಲವೊಮ್ಮೆ AB ಇದನ್ನ ಆ್ಯಕ್ಚುಲಿ ಸ್ವಲ್ಪ ಟಫ್ ಕ್ವಶನ್ಸ್ ತೋರಿಸ್ಬೇಕು ನಿಮಗೆ ಈ ಕ್ವಶನ್ಸ್ ತಂದಿನಿ. ಸೊ ಇದಕ್ಕಿಂತ ಈಸಿನೇ ಬರುತ್ತೆ, ಆಲ್ಮೋಸ್ಟ್ ಇಷ್ಟು ಟಫ್ ಬರಂಗಿಲ್ಲ, ಈಸಿನೇ ಬರುತ್ತಾ. ಅಂದರೆ ಟಫ್ ಬರುತ್ತಾ, ನಾ ಯಾವ ಕ್ವಶನ್ಸ್ ಟಫ್ ಇರ್ತಲ್ಲ ಸ್ವಲ್ಪ ಟಫ್ ಲೆವೆಲ್ ಇರುವಂಥ ಕ್ವಶನ್ಸ್ ನಿಮ್ಗೆ ತೋರಿಸ್ತೀನಿ. ಇದಕ್ಕಿಂತ ಈಸಿನೇ ಬರ್ತಾವೆ 90%. 10% ಶಿಫ್ಟ್ನಾಗ ಟಫ್ ಇರ್ತಾವೆ ಕ್ವಶನ್ಸ್, 90% ಶಿಫ್ಟ್ ಈಸಿನೇ ಇರುತ್ತೆ. ಸರಿ, ಇದು ನೋಡ್ರಿ, ಕ್ವಶನ್ ಬರ್ತಾ ಐತೆ ಅನ್ಕೊಂತೀನಿ. ಪೈಪ್ ಆ್ಯಂಡ್ ಸಿಸ್ಟರ್ ಒಂದು. ಯಾಕಂದ್ರೆ ಇದನ್ನ ಮುಂಚೆನೂ ಕೂಡ ನೀವು ಮ್ಯಾಥ್ಸ್ ಇಂಪಾರ್ಟೆಂಟ್ ವಿಡಿಯೋ ಯಾರು ನೋಡಿರಲಿಲ್ಲ, ಅದ್ರ ಪ್ರಕಾರ ಮಾಡ್ರಿ ನಿಮ್ಗೆ ಆಗ್ತಿತ್ತು. ಇವಾಗ ಟೈಮ್ ಮಿಂಚಿಲ್ಲ, ಹೋಗಿ ಆ ವಿಡಿಯೋನ ಒಂದ್ಸಲ ನೋಡ್ರಿ. ಅದ್ರ ನಿಮ್ಗೆ ಟಾಪಿಕ್ಸ್ ಯಾವ ಇಂಪಾರ್ಟೆಂಟ್ ಏನಿಲ್ಲ ಅವನ್ನ ಮಾಡ್ಕೊಡ್ರಿ, ಭಾಳ ಹೆಲ್ಪ್ ಆಗುತ್ತಾ. ಸರಿ, ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋಣ ಅಂತ ಇದೇ ಟೈಪ್ ನೋಡ್ರಿ. ಇದು ಅಲ್ಜಿಬ್ರಾದು x + 1/x = 9, x² + 1/x² ಅಂದ್ರೆ ಏನು ಕೇಳ್ಯಾರ. ಈ ಕ್ವಶನ್ ನೀವು ಮಾಡಕ್ಕೆ ನೀವು ಪೆನ್ ಪೇಪರ್ ಮುಟ್ಟಬಾರ್ದು. ಆ್ಯಕ್ಚುಲಿ ಇದ್ರ ಆನ್ಸರ್ ಹೇಳಿ ನಾ 79 ನೋಡ್ರಿ. ಯಾಕೆ ಹೇಳ್ರಿ, ಏನಾಗುತ್ತಾ, x + 1/x ಅಂದ್ರೆ ಏನು, x² + 1/x² + 2 ಬರುತ್ತಾ. ಸೊ ಇದ್ರ 9² 81 ಆಗುತ್ತಾ. ಸೊ 2 ಈ ಕಡೆ ವಾಪಸ್ ಬಂದಾಗ ಮೈನಸ್ ಆಗುತ್ತಾ. ಇದನ್ನ ಇಲ್ಲಿ ಕ್ವಶನ್ ಐತಲ್ಲ, x² + 1/x² ಅಷ್ಟೇ ಅಲ್ಲ, x³ + 1/x³ x⁴ + 1/x⁴. ಅದೇ ಸೇಮ್ ಮೈನಸ್ ಒಳಗೂ ಕೂಡ ನೋಡ್ಕೋರಿ. ಈ ಥರ ಒಂದು ಕ್ವಶನ್ಸ್ ಎಕ್ಸಾಮ್ದಾಗ ಫಿಕ್ಸ್ ಬಂದೇ ಬರುತ್ತಾ 100%. ಸರಿ, ನೆಕ್ಸ್ಟ್ ಕ್ವಶನ್ ನೋಡೋಣ. ಇದು ಕೂಡ ನೋಡ್ರಿ, ಇದೊಂದು ಕ್ವಶನ್ ಐತಲ್ಲ, ಈ ಕ್ವಶನ್ ಭಾಳ ರಿಪೀಟ್ ಆಗುತ್ತೆ. ಆಲ್ಮೋಸ್ಟ್ ನಾ ಇಲ್ಲಿ ಮಟ್ಟ ಮಾಕ್ ಟೆಸ್ಟ್ನ ಹಾಕತ್ತಿಲ್ಲ, ಪ್ರತಿ ಟೆಸ್ಟ್ನಾಗೂ ಆಲ್ಮೋಸ್ಟ್ ಒಂದರ ಕ್ವಶನ್ಸ್ ಇದೇ ಸೇಮ್, ಅಂದರೆ ಕ್ವಶನ್ ಕಾನ್ಸೆಪ್ಟ್ ಸೇಮ್ ಇರುತ್ತಾ, ಬರೀ ನಂಬರ್ ಸೇಮ್ ಮಾಡ್ತಾನೆ, ಹಿಂದೆ ಮುಂದೆ ಮಾಡ್ತಾನೆ ಅಷ್ಟೇ. ನೋಡ್ರಿ, ಕ್ವಶನ್ದಾಗ ಏನೈತಿ, ಹರಿ ಟ್ರಾವೆಲ್ಸ್ ಫ್ರಮ್ ಸಿಟಿ A to ಸಿಟಿ B. ಒಬ್ಬ ಹರಿ ಅನ್ನವ ಎ ಅಂದರೆ ಬಿ ಹೊಂಟಾನ. ಹೋಗ್ಬೇಕಾರೆ ಅವನ ನಾರ್ಮಲ್ ಸ್ಪೀಡ್ ಏನಿರುತ್ತಲ್ಲ ಆ ಸ್ಪೀಡಿನ 1/4 ಭಾಗ ಸ್ಪೀಡೇ ಹೊಂಟಾನ. ಹಂಗೆ ಹೋಗ್ಬೇಕಾದ್ರೆ ಅವನಿಗೆ 39 ನಿಮಿಷ ಲೇಟ್ ಆಗುತ್ತಾ.
ಹಂಗಿದ್ರೆ ಅವನು ಸಾಮಾನ್ಯ ವೇಗದಲ್ಲಿ ಹೋದ್ರ ಅಲ್ಲಿ ಹೋಗಕ್ಕೆ ಎಷ್ಟು ಟೈಮ್ ಬೇಕಿತ್ತು ಅಂತ ಕೇಳ್ಯಾರ. ಸರಿ, ಈ ಕ್ವಶನ್ ನಾವು ನಿಮ್ಗೆ ಮಸ್ತ್ ಟ್ರಿಕ್ ಹೇಳ್ತೀನಿ ನೋಡ್ರಿ. ಈ ಟ್ರಿಕ್ ನಿಮ್ಗೆ ಏನಾರ ಗೊತ್ತಿತ್ತಂದ್ರೆ ನೀವು ಲಿಟ್ರಲಿ ಈ ಕ್ವಶನ್ ಸಾಲ್ವ್ ಮಾಡಕ್ಕೆ ನೀವು ಪೆನ್ನ ಪೇಪರ್ ಮುಟ್ಟಂಗಿಲ್ಲ, ಬರೀ ಕ್ವಶನ್ ನೋಡಿದ್ರೆ ಆನ್ಸರ್ ಆಗ್ತದೆ. ನಾನು ಹಂಗೆ ಮಾಡ್ತೀನಿ. ಅವ್ರೇನಂದ್ರ 1/4 ಸ್ಪೀಡ್ ಹೊಂಟಾನಂದಾರ. ಅಂದ್ರೆ ಅವ್ನ ಸ್ಪೀಡ್ ಆಕ್ಚುಲಿ 1/4 ಭಾಗ ಐತಿ ಅಂದ್ರೆ ಎಷ್ಟು ಭಾಗ ಆಯ್ತು? 2 ಮೈನಸ್ ಮಾಡ್ರಿ, 3 ಆಗುತ್ತಲ್ಲ. 3 ಅಂದ್ರೆ 39 ಆದಂಗಂತ ಅರ್ಥ. ಸೊ 3 ಒಂದ್ಲೆ 3 ಮೂರ್ಲೆ 13 ಆಗುತ್ತಲ್ಲ. ಸೊ 13 ಆದ್ರೆ ಈಗ ಏನೈತೆ, ಒಂದು ಯೂಶುವಲ್ ಸ್ಪೀಡ್ 13 ಆಗುತ್ತಾ. ಇದ್ರ ಆನ್ಸರ್ ಏನ್ ಹೇಳ್ರಿ? ಜಸ್ಟ್ 13 ನೋಡ್ರಿ. ಆಕ್ಚುಲಿ ಅದನ್ನ ಮೈನಸ್ ಮಾಡ್ರಿ, ಮೈನಸ್ ಮಾಡಿ ಅದನ್ನ ಮಲ್ಟಿಪ್ಲೈ ಮಾಡ್ರಿ, ಎಷ್ಟು ಬರುತ್ತಲ್ಲ ಅದು 1. ಇನ್ನು ಅಲ್ಲಿ ಮ್ಯಾಲ 1 ಇರುತ್ತಲ್ಲ, 1 ಅನ್ನೋದು ಅವಂದ ನಾರ್ಮಲ್ ಸ್ಪೀಡ್ಲಿ ಹೋದ್ರೆ ಆಗೋ ಟೈಮು. ಇನ್ನು ಏನಾರ ಅಕಸ್ಮಾತ್ ಎಷ್ಟು ನಿಮಿಷ ಲೇಟ್ ಆಗ್ಯಾನಲ್ಲ, ಸೊ ಎಷ್ಟು ನಿಮಿಷ ಅವ್ರು ರೀಚ್ ಆದ ಕೇಳಿದ್ರೆ ನೀವು ಅದೇ 13 4ರಲ್ಲಿ ಮಾಡ್ತಿದ್ರಿ ಮಲ್ಟಿಪ್ಲೈ, ಅವಾಗ 52 ಬರ್ತಿತ್ತು. ಸಿಂಪಲ್ ಐತೆ ಕಾನ್ಸೆಪ್ಟ್, ಆಕ್ಚುಲಿ ಸಿಂಪಲ್ ಇರ್ತಾವ, ಬಟ್ ನೀವು ಸ್ವಲ್ಪ ಕನ್ಫ್ಯೂಸ್ ಆಗ್ತೀರಿ. ಸರಿ, ಈ ಕ್ವಶನ್ ನೋಡ್ರಿ. ಈ ಕ್ವಶನ್ ಕೂಡ ಸಿಂಪಲ್ ಐತಿ. ನೀವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಇಲ್ಲಿ ಬ್ರಹ್ಮವಿದ್ಯೆ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ಕಾಸಕ್ಕೆ ಸೆಕ್ ಐತಿಲ್ಲ, ಆಲ್ಮೋಸ್ಟ್ ಟ್ರಿಗೋನೋಮೆಟ್ರಿ 1 ರಿಂದ 2 ಕ್ವಶನ್ ಕೇಳ್ತಾರ. ಅವು ಭಾಳ ಟಫ್ ಇರಂಗಿಲ್ಲ. ಜಸ್ಟ್ ನೀವು ಟ್ರಿಗೋನೋಮೆಟ್ರಿ ನಿಮಗೆ ಏನಾರ ಟಫ್ ಅನ್ಸುತ್ತಂದ್ರೆ ಮೊದಲಿಗೆ ಬಿಟ್ಟು ಹೋಗ್ರಿ, ಬಟ್ ಲಾಸ್ಟಿಗೆ ಒಂದು ವಾಪಸ್ ಟ್ರೈ ಮಾಡ್ರಿ. ಬರೀ ಅಲ್ಲಿ ಏನೈತಲ್ಲ ಅದು ಏನು ಕೊಡಲ್ಲ ಅಂದ್ರೆ ನಿಮ್ಗೆ ಏನು ಗೊತ್ತೈತಿ. ಇವಾಗ ನೋಡ್ರಿ, ಕೊಸೆಕ್ ಅಂದ್ರೆ 1/sin, ಸೆಕ್ ಅಂದ್ರೆ 1/cos. ಈ ಟೈಪ್ ನನಗೆ ಏನು ಗೊತ್ತಿಲ್ಲ, ಅದನ್ನ ಯೂಸ್ ಮಾಡ್ಕೊಂಡ್ರೆ ನಂಗೆ ಬರುತ್ತಾ. ಬರೀ ಇಲ್ಲಿ ಇಂಪ್ಲೈ ಮಾಡ್ರಿ, ಆಮೇಲೆ ನಿಮ್ಗೆ ಏನು ವ್ಯಾಲ್ಯೂ ಸಿಗುತ್ತಲ್ಲ. ಬರೀ ಇಲ್ಲಿ ಟ್ಯಾನ್ ಸೆಕ್ ಇದ್ದಾಗ 1/sin/cos 1/cos ಆಗುತ್ತಾ, sin/cos² ಆಗುತ್ತಲ್ಲ. ಬರೀ ನೀವು ವ್ಯಾಲ್ಯೂ ಪುಟ್ ಮಾಡಿದ್ರೆ ನಿಮ್ಗೆ ಆನ್ಸರ್ ಬರುತ್ತಾ. ಸರಿ, ಅದನ್ನ ನೀವು ಸಾಲ್ವ್ ಮಾಡಿ. ನಂಗೆ ಇಲ್ಲಿ ಸಾಲ್ವ್ ಮಾಡಿ ತೋರಿಸಿದೆ, ಬಟ್ ಇಲ್ಲಿ ನನ್ನ ಸ್ಪೇಸ್ ಇಲ್ಲ, ಹಂಗೆ ನಾನು ಸಾಲ್ವ್ ಮಾಡತ್ತಿಲ್ಲ. ಸರಿ, ಇದು ನೋಡ್ರಿ. ಇನ್ನು ಈ ಸಿಂಪ್ಲಿಫೈ ಮಾಡುವಂಥ ವ್ಯಾಲ್ಯೂ, ಈ ಬೋರ್ಡ್ ಮಾಸ್ ಏನೈತಲ್ಲ, ನೀವು ಬೋರ್ಡ್ ಮಾಸ್ ನೀವು ಪರ್ಫೆಕ್ಟ್ ಇದ್ರೆ ನಿಮಗೆ 3-4 ಮಾರ್ಕ್ಸ್ ಫಿಕ್ಸ್. ಯಾಕಂದ್ರೆ ರೀಸನಿಂಗ್ ನಾವು ಈ ಟೈಪ್ ಕ್ವಶನ್ಸ್ ಬರ್ತಾವ, ಮ್ಯಾಥ್ಸ್ ಈ ಟೈಪ್ ಕ್ವಶನ್ಸ್ ಬರ್ತಾವ. ಸೊ ನಿಮಗೆ ಸಿಂಪ್ಲಿಫಿಕೇಶನ್ ಗೊತ್ತಿತ್ತಂದ್ರೆ ಫಿಕ್ಸ್ ಅನ್ಕೋರಿ. ಒಂದು 3 ಕ್ವಶನ್ ಬರ್ತಾವ. ಏನಿಲ್ಲ, ಫಸ್ಟ್ ಬ್ರಾಕೆಟ್ ಮಾಡೋದು, ಆಮೇಲೆ ಡಿವಿಷನ್ ಮಾಡೋದು, ಆಮೇಲೆ ಮಲ್ಟಿಪ್ಲಿಕೇಶನ್, ಆಮೇಲೆ ಅಡಿಷನ್, ಆಮೇಲೆ ಸಬ್ಸ್ಟ್ರಾಕ್ಷನ್. ಇಷ್ಟು ಗೊತ್ತಿದ್ರೆ ನಿಮ್ಗೆ ಒಂದು 3-4 ಮಾರ್ಕ್ಸ್ ಫಿಕ್ಸ್ ಬಿದ್ದೇ ಬರ್ತಾವೆ. ಈ ಕ್ವಶನ್ಸ್ ಬರ್ತಾವೆ, ಬರೀ ನಂಬರ್ಸ್ ಇಂದ ಮುಂದೆ ಮಾಡ್ತಾರೆ, ಕ್ವಶನ್ ಸೇಮ್ ಮಾಡ್ತಾನೆ, ಬಟ್ ಕಾನ್ಸೆಪ್ಟ್ ಸೇಮೇ ಇರುತ್ತೆ. ಇಲ್ಲಿ ನೋಡ್ರಿ ಕ್ವಶನ್ ಒಂದು, ಇದು ಏಜ್ ಬಗ್ಗೆ ನಾನು ನಿಮ್ಗೆ ಆ ವಿಡಿಯೋದಾಗ ಕೂಡ ಹೇಳಿದ್ದೆ. ಮ್ಯಾಥ್ಸ್ ಇಂಪಾರ್ಟೆಂಟ್ ಕ್ವಶನ್ ಏಜ್ ಬಗ್ಗೆ ನೋಡ್ಕೋರಿ. ಏಜ್ ಬಗ್ಗೆ ಭಾಳ ಇಂಪಾರ್ಟೆಂಟ್. ರೇಷಿಯೋ ಪ್ರಪೋರ್ಷನ್ದಾಗ ಏಜ್ ಬಗ್ಗೆ ಭಾಳ ಕೇಳ್ತಾರ ಅಂತೇಳಿ. ಸೊ ಏಜ್ ಕ್ವಶನ್ಸ್ ಒಂದು 10-20 ಕ್ವಶನ್ ಪ್ರಾಕ್ಟೀಸ್ ಮಾಡ್ರಿ, ನೀವು ಪರ್ಫೆಕ್ಟ್ ಆಗೋಗ್ತೀರಿ. ಇನ್ನು ಎಕ್ಸಾಮ್ಗೆ ಇವತ್ತು ಒಂದು 5 ದಿವಸ ಆಯ್ತು. ಸೊ 5 ದಿವಸ ನೀವು ಏನು ಮಾಡ್ಬೋದು, ಆ್ಯಕ್ಚುಲಿ ನೀವು ಅವು ಪೂರನ ಕ್ಲಿಯರ್ ಮಾಡ್ತೀರಿ ಅಂತ ಹೇಳಂಗಿಲ್ಲ, ಬಟ್ ನೀವು ಸ್ಟಾರ್ಟ್ ಅಂದ್ರೆ ನಿಮ್ಗೆಲ್ಲ ಬೇಸಿಕ್ ಕ್ಲಿಯರ್ ಪಕ್ಕ ಕ್ಲಿಯರ್ ಮಾಡ್ತೀರಿ. ನಿಮ್ಗೆ ಏನೂ ಗೊತ್ತಿಲ್ಲ, ನೀವು ಚಲೋ ಸ್ಕೋರ್ ಮಾಡ್ಬೇಕಂದ್ರೆ ನಾನು ಏನು ಹೇಳ್ತಿಲ್ಲ, ಬರೀ ಇವು ಟಾಪಿಕ್ಸ್ ಮಾಡ್ಕೊಂಡು ಹೋಗ್ರಿ, ನೀವು ಪಕ್ಕ ಚಲೋ ಸ್ಕೋರ್ ಮಾಡ್ತೀರಿ. ಸರಿ, ಇದನ್ನ ರೇಷಿಯೋ ಪ್ರಪೋರ್ಷನ್ ಇದೇನು ಕ್ವಶನ್ ನೋಡ್ಕೋರಿ. ಕ್ವಶನ್ ಏನೈತಿಲ್ಲ, ಇದೇ ಟೈಪ್ ಆಫ್ ಕ್ವಶನ್ಸ್ ಬರ್ತಾವೆ. ಆಲ್ಮೋಸ್ಟ್ ಸ್ವಲ್ಪ ಹಿಂದೆ ಮುಂದೆ ಸ್ವಲ್ಪ ಚೇಂಜ್ ಮಾಡ್ತಾರೆ, ವ್ಯಾಲ್ಯೂಸ್ ಅಷ್ಟೇ ಚೇಂಜ್ ಮಾಡ್ತಾರೆ, ಬಾಕಿ ಎಲ್ಲ ಸೇಮ್ ಇರುತ್ತೆ. ನಿಮಗೆ ಬಿಡಿಸಿ ತೋರಿಸ್ಬೋದಾಗಿತ್ತು, ಬಿಡಿಸಿ ಯಾಕೆ ತೋರಿಸಾತಿಲ್ಲ ಅಂದ್ರೆ ನನ್ನ ತೈಕ್ ಇಲ್ಲಿ ಸ್ಕ್ರೀನ್ ಭಾಳ ಪ್ರಾಬ್ಲಮ್ ಐತಿ. ಫೋನ್ ಸ್ಕ್ರೀನ್ ಮಾಡತ್ತೀನಿ, ಅಡ್ಜಸ್ಟ್ ಮಾಡ್ಕೋರಿ. ಬರೀ ಯಾವ ಟೈಪ್ ಕ್ವಶನ್ಸ್ ಬರ್ತಾವ ಅಂತ ತೋರಿಸಾತೀನಿ ನಾನು ನಿಮಗೆ. ಸರಿ, ಈ ವಿಡಿಯೋ ನೋಡ್ರಿ, ಸಾರಿ ಈ ಕ್ವಶನ್ ನೋಡ್ರಿ. ಇದು ರೀಸನಿಂಗ್ ಬಂದಿನಿ. ಆ್ಯಕ್ಚುಲಿ ನಾನು ರೀಸನಿಂಗ್ದಾಗ ಇದೇನು ಕ್ವಶನ್ ತೋರಿಸಾತೀನಿಲ್ಲ, ಈ ಟೈಪ್ ಕ್ವಶನ್ಸ್ ಒಂದು 2 ಫಿಕ್ಸ್ ನಿಮ್ಮ ಎಲ್ಲ ಶಿಫ್ಟ್ನಾಗ 2 ಕ್ವಶನ್ ಫಿಕ್ಸ್ ಈ ಟೈಪ್ ಬರ್ತಾವೆ. ಇಲ್ಲಿಂದ್ರೆ VTP/KI ಐತಲ್ಲ, VTP/KI ಬದಲಿ ಅವರಲ್ಲಿ ಇನ್ನೂ ಬೇರೆ ವ್ಯಾಲ್ಯೂಸ್ ಕೊಡ್ತಾರೆ. ಬರೀ ವ್ಯಾಲ್ಯೂ ಚೇಂಜ್ ಮಾಡ್ತಾರೆ, ಕ್ವಶನ್ ಸೇಮ್ ಇರುತ್ತೆ, ಡಿಟ್ಟೋ ಎಕ್ಸಾಕ್ಟ್ಲಿ ಕ್ವಶನ್ ಸೇಮ್ ಇರುತ್ತೆ, ಬರೀ ವ್ಯಾಲ್ಯೂಸ್ ಚೇಂಜ್ ಮಾಡ್ತಾರೆ. ಹಂಗಾಗಿ ಇದೇನು ಕ್ವಶನ್ಸ್ ಐತಲ್ಲ, ಈ ಟೈಪ್ ಕ್ವಶನ್ಸ್ ನೀವು ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗ್ರಿ. ಇನ್ನು ನೆಕ್ಸ್ಟ್ ನೋಡೋಣ, ಇದನ್ನ ನೀವು ಸಾಲ್ವ್ ಮಾಡ್ಬೋದು. ಬಟ್ ನಾನು ಸಾಲ್ವ್ ಮಾಡ್ಬೇಕಂದ್ರೆ ಸ್ವಲ್ಪ ಭಾಳ ಟೈಮ್ ತೊಗೊಳುತ್ತೆ. ಭಾಳ ಅಲ್ಲ, ಬಟ್ ಸ್ವಲ್ಪ ಟೈಮ್ ತೊಗೋತೀನಿ. ಬಟ್ ಇಲ್ಲ, ಮೊಬೈಲ್ನ ಮಾಡತ್ತೀನಿ, ಕೈಯಾಗ ಬಾಜುಗೆ ನಾ ಪೆನ್ ಪೇಪರ್ ಇಡೋಂಗೆ ಕೂತಿಲ್ಲ, ಸುಮ್ಮನೆ ಕೂತೀನಿ ಬಂದು ವಿಡಿಯೋ ಮಾಡಕ್ಕೆ. ಪೆನ್ ಪೇಪರ್ ಇಡ್ಕೊಂಡು ಬಡ 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 ಮಾಡಿ ನಿಮ್ಗೆ ಸಾಲ್ವ್ ಮಾಡಿ ತೋರಿಸ್ತಿದ್ದೆ. ಬಟ್ ಈಗ ಅಡ್ಜಸ್ಟ್ ಮಾಡ್ಕೊಂಡು ನೀವು ಈಗ ನೋಡ್ರಿ, ಒಂದು ಸ್ಟಾಪ್ ಮಾಡ್ರಿ, ನೀವು ಸಾಲ್ವ್ ಮಾಡ್ರಿ, ನಿಮ್ಗೆ ಗೊತ್ತಾಗುತ್ತೆ. ಸೊ ಒಂದು ಯಾವುದೋ ಇದಕ್ಕೆ ಅಂದ್ರೆ ಸರಿ ತೋರಿಸ್ತೀನಿ ಬಿಡ್ರಿ, ಒಂದ್ಸಲ ಹೆಂಗೆ ಮಾಡ್ಬೇಕಂತ ತೋರಿಸ್ತೀನಿ. ಸೊ ಇದಕ್ಕೆ ಸಂಬಂಧ ಆಗ್ಬೇಕು, ಇದಕ್ಕೆ ಸಂಬಂಧ ಆಗ್ಬೇಕು. ಆ ಟೈಪ್ ನೀವು ಇದನ್ನ ರಿಲೇಷನ್ ತೆಗೆದು ನೀವೇನು ಸಾಲ್ವ್ ಮಾಡ್ಬೇಕು. ಭಾಳ ಸಿಂಪಲ್ ಐತಿ. ಇಲ್ಲಿ ನಾನು ಸಾಲ್ವ್ ಮಾಡ್ಬೇಕು, ನಾನು ಆದಷ್ಟು ಟ್ರೈ ಮಾಡ್ತೀನಿ. ಆದಷ್ಟು ಬೇಕು ಒಂದು ಟ್ಯಾಬರ್ ಏನಾರ ಟ್ರೈ ಮಾಡ್ತೀನಿ. ತೊಗೊಂಡು ನಿಮಗೆ ಲಿಟ್ರಲಿ ಇಷ್ಟು ಪರ್ಫೆಕ್ಟ್ ಇದು ಮುಗಿಲಿ ಎಕ್ಸಾಮ್. ಗ್ರಾಜುಯೇಟ್ ಹೆಂಗೆ ಗೊತ್ತಿಲ್ಲ, ಬಟ್ ನೆಕ್ಸ್ಟ್ ಅಂಡರ್ ಗ್ರಾಜುಯೇಟ್ ಗ್ರೂಪ್ ಡಿ ಬರ್ತಾವಲ್ಲ, ಅವಾಗ ಲಿಟ್ರಲಿ ನಿಮ್ಮ ಟ್ಯಾಬ್ ಏನಪ್ಪ ತೊಗೊಂಡು ಪಕ್ಕ ಕ್ಲಾಸ್ ಒಂದು ಪಕ್ಕ ನೀವು ಎಷ್ಟು ನೋಡ್ತೀರಾ ವಿಡಿಯೋ, ಎಲ್ಲರೂ ಕೂಡ ಒಂದು ಎಕ್ಸಾಮ್ ನೀವು ಫಿಕ್ಸ್ ಪಾಸ್ ಆಗಿರಿ. ಆ ಲೆವೆಲಿಗೆ ನಿಮಗೆ ನಾನು ತಂದು ಇಡ್ತೀನಿ. ಇದು ನಾನು ಗ್ಯಾರಂಟಿ, ನಾನು ಪ್ರಾಮಿಸ್ ಮಾಡತ್ತನು. ಸ್ವಲ್ಪ ವೇಟ್ ಮಾಡಿರಿ, ನಾನು ಒಂದು ಸ್ವಲ್ಪ ಒಂದು ಟ್ಯಾಬ್ ಗಿವೇನ್ರ ತೊಗೊಂಗಾಗಲಿ ಸಾಕಾ. ಸರಿ, ಈಗ ನೋಡ್ರಿ, ಸೇಮ್ ನೋಡ್ರಿ, ಅದೇನು ಕ್ವಶನ್ ಇತ್ತಲ್ಲ ಎಕ್ಸಾಕ್ಟ್ ಇಟ್ಟು ಇದನ್ನ ಇವತ್ತೇನು ತೋರಿಸತ್ತಿಲ್ಲ ಕ್ವಶನ್ಸ್. ನಿಮ್ಗೆ ಅತ್ಯಂತ ಹಾರ್ಡ್ ಶಿಪ್ನಾಗ ಕ್ವಶನ್ ತೋರಿಸತ್ತಿಲ್ಲ. ಇದು 23 ಸೆಕೆಂಡ್ ಶಿಫ್ಟ್, 23 ಜೂನ್ ಸೆಕೆಂಡ್ ಶಿಫ್ಟ್ನಾಗಿನ ಪೇಪರ್. ಇದು ನಂಗೆ ಟಫ್ ಎಷ್ಟು ಇದು ಗೊತ್ತಿಲ್ಲ, ಬಟ್ ಸರಿ, ನಾವು ಒಂದು ಕ್ವಶನ್ ತಂದು ಸೆಲೆಕ್ಟ್ ಮಾಡಿ ರಂಡಮಾಗಿ ತೋರಿಸಾಕ್ತಿರ್ತೀನಿ ನಿಮ್ಗೆ. ನೋಡ್ರಿ, ಇದು ಕೂಡ ಒಂದೇ ಕ್ವಶನ್ ಬರೋ, ಅದೇ ಥರ ಕ್ವಶನ್ಸ್ 2 ಅದಾವ. ಒಂದು ಟೈಪ್ ಕ್ವಶನ್ 2 ರಿಪೀಟ್ ಆಗತ್ತಾವ. ಎಷ್ಟು ನೋಡ್ರಿ, ಎಷ್ಟು ಫ್ರೀದ ನೀವು ಮಾರ್ಕ್ಸ್ ಸಿಗ್ತಾವ ಅಂತೇಳಿ. ಸರಿ, ಇದು ಕೂಡ ಸೇಮ್. ಸೊ ಮೊದಲನೇ ವ್ಯಾಲ್ಯೂಕ ಸೆಕೆಂಡ್ ವ್ಯಾಲ್ಯೂಕ ಥರ್ಡ್ಕ ಫೋರ್ತ್ ರಿಲೇಷನ್ ಮಾಡೋದು ಮಾಡಿ ಸಿಂಪಲಾಗಿ ಸಾಲ್ವ್ ಮಾಡೋಕೆ ಅಷ್ಟೇ ಐತಿ, ಭಾಳ ಏನಿಲ್ಲ. ಇನ್ನು ಅದನ್ನು ಇದು ನೋಡ್ರಿ, ಈ ಕ್ವಶನ್ಸ್ ನನಗೆ ಆ್ಯಕ್ಚುಲಿ ಏನಾಗುತ್ತಾ, ನಿಮ್ಗೆ ಕೋಡಿಂಗ್ ಡಿಕೋಡಿಂಗ್ ಕ್ವಶನ್ಸ್ ಬಂದಿರ್ತಾವಲ್ಲ. ಇಲ್ಲಿ ನೋಡ್ರಿ, ಇಲ್ಲಿ ಸೂಪ್ ಅಂತ ಐತಿ, ಸೂಪಿಗೆ ಇದು ಕೋಡ್. ಇನ್ನು ಪಿಂಟ್ ಅಂತ ಐತಿ, ಪಿಂಟಿಗೆ ಇದು ಕೋಡು. ಅವ್ರ ಕ್ವಶನ್ ಏನು ಕೇಳ್ಯಾರ, ಬರೀ ಇಲ್ಲಿ ಪಿಗಿ ಕೋಡ್ ಏನಂತ ಕೇಳ್ಯಾರ. ಇಲ್ಲಿ ಏನು ಮಾಡೋದು, ನಿಮ್ಗೆ ಏನು ಭಾಳ ಬ್ರಹ್ಮ ವಿದ್ಯೆ ಏನೂ ಇಲ್ಲ. 1 ಸೆಕೆಂಡ್ 3 ಸೆಕೆಂಡ್ಸ್ ನೋಡ್ರಿ ಮ್ಯಾಕ್ಸ್ ಈ ಕ್ವಶನ್ ಸಾಲ್ವ್ ಆಗ್ಬೇಕಾಗಿತ್ತು ಅಂದ್ರೆ
ಎರಡು ಕಡೆ ಎಸ್ ಪಿ ಕೇಳ್ಯಾರ ಅಂದ್ರೆ ಎರಡು ಕಡೆ ಪಿ ಕಾಮನ್ ಐತಿ. ಸೊ 5173 5173 421 ಯಾವ ನಂಬರ್ ಕಾಮನ್ ಐತಿ? 1 ಕಾಮನ್ ಐತಿ. ಸೊ 1 ಎರಡು ಕಡೆ ಕಾಮನ್ ಇರೋದು 1 ಬರೀ ಇಷ್ಟೇ ಒಂದ್ ಸೆಕೆಂಡ್ ಸಾಲ್ವ್ ಆಗಬೇಕಿದೆ ಆಕ್ಚುಲಿ ನಿಮ್ಗೆ. ಬರೀ ಆನ್ಸರ್ ಇಷ್ಟು ಸಿಂಪಲ್ ಕ್ವಶನ್ಸ್ ಕೇಳ್ತಾರ ಕೆಲವೊಂದು ಭಾಳ ಸಿಂಪಲ್ ಇದ್ರಿ. ಇಲ್ಲೆಲ್ಲ ನಿಮ್ ಮಾರ್ಕ್ಸ್ ಮಿಸ್ ಆಗಲೇಬಾರ್ದು. ನೀವು ಎಕ್ಸಾಮ್ ಸೀದಾ ಹೋದ್ರೆ ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ, ಇಲ್ಲಿ ನೋಡಿರಂಗಿಲ್ಲ ಅಂತೇಳಿ. ಸೊ ನಾ ಏನು ಈ ಕ್ವಶನ್ಸ್ ತೋರ್ಸತ್ತೇನೆ, ಈ ಕ್ವಶನ್ಸ್ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗ್ರಿ, ನಿಮಗೆ ಎಕ್ಸಾಮ್ದಾಗ ಭಾಳ ಸಿಂಪಲ್ ಆಗುತ್ತೆ. ಇನ್ನು ಈ ಕ್ವಶನ್ ನೋಡ್ರಿ, ಇದು ಹೇಳ್ತೀನಿ. ಈ ಕ್ವಶನ್ ಆಲ್ಮೋಸ್ಟ್ ಭಾಳ ಪ್ರತಿ ಶಿಫ್ಟ್ 2-3 ಕ್ವಶನ್ ಈ ಟೈಪ್ ಬರ್ತಾವ ರೀಸನಿಂಗ್ದಾಗ. ಇವೆಲ್ಲ ಪ್ರೀ ರೀ, ಇವೆಲ್ಲ ಕ್ವಶನ್ಸ್ ಅಲ್ಲ, ಇವೆಲ್ಲ ಪ್ರೀ. ನಿಮ್ಗೆ ಖಾಲಿ ಪಿಲಿ ಬಂದ್ ಕಿಶದಾಗ ನಿಮ್ ಕಿಶ ಯಾರೋ ಬಂದ ಮಾರ್ಕ್ಸ್ ಹಾಕಿ ಹೋಗಿದಂಗೆ ಇವೆಲ್ಲ ಕ್ವಶನ್ಸ್. ಈ ಕ್ವಶನ್ ಏನೈತಿ ನೋಡ್ರಿ, ಈ ಕ್ವಶನ್ ಸಾಲ್ವ್ ಮಾಡ್ಬೇಕಾದ್ರೆ ಇಲ್ಲಿ ನೀವು ಕಂಡೀಷನ್ಸ್ ಕೊಟ್ಟಿರ್ತಾರಲ್ಲ, ಇದನ್ನೆಲ್ಲ ನೋಡಬೇಡ್ರಿ. ಮೊದಲು ನೀವು ಸೀದಾ ಕಂಡೀಷನ್ಸಿಗೆ ಬರ್ರಿ. ಒಂದನೇ ಕಂಡೀಷನ್ ಐತಿ, ಫಸ್ಟ್ ಎಲಿಮೆಂಟ್ ಇಸ್ ಅನ್ ಆಡ್ ನಂಬರ್ ಅಂದನ ಐತಿ. ಓಕೆ, ಆಡ್ ನಂಬರ್ ಐತಿ. ಲಾಸ್ಟ್ ಎಲಿಮೆಂಟ್ ಇಸ್ ಆಲ್ಸೋ ಓಕೆ, ಲಾಸ್ಟ್ ಎಲಿಮೆಂಟ್ ಆಡ್ ನಂಬರ್ ಐತಿ. ಇದು ನೋಡ್ರಿ, ಒಂದೇ ಸ್ಟೇಟ್ಮೆಂಟ್ ಟ್ರೂ ಆಗತೈತಿ ಅಂದ್ರೆ ಮುಂದೋದ್ರಿ. ಆ ಸ್ಟೇಟ್ಮೆಂಟ್ ಟ್ರೂ ಆಗಿಲ್ಲ ಅಂದ್ರೆ ಮುಂದೋದ ಅವಶ್ಯಕತೆ ಇಲ್ಲ. ಅವ್ ಎರಡು ಟ್ರೂನ ನಾ ಮುಂದೆ ಓದ್ತೀನಿ. ಏನಂದ ಮುಂದೆ ಟು ಬಿ ಇಂಟರ್ಚೇಂಜ್ ಅಂದನ. ಇಂಟರ್ಚೇಂಜ್ ಆಗೈತೆ ಅಂದ್ರೆ ಏನಂತ ಅರ್ಥ? ಫಸ್ಟ್ನೇದ ಲಾಸ್ಟ್ನೇದ ಕೂಡ ಇಂಟರ್ಚೇಂಜ್ ಮಾಡತ್ತನವ. ಏನೈತಿ ಫಸ್ಟ್ನೇದ 9 ಐತಿ, 9ರ ಕೋಡ್ ಏನು ಇಲ್ಲ ಐತಿ ನೋಡ್ರಿ. 9ರ ಕೋಡ ಎಲ್ ಅಂತ ಐತಿ. ಸೊ 9 ಕೂಡ ಎಲ್ಲ ಮತ್ತೆ 7 ಕೂಡ ಈ ಮತ್ತೆ ಎಲ್ಲ ರಿವರ್ಸ್ ಆಗುತ್ತಾ ಅಂದ್ರೆ ಎಲ್ ಲಾಸ್ಟ್ ಬರುತ್ತಾ, ಈ ಫಸ್ಟ್ ಬರುತ್ತಾ. ಎಲ್ ಲಾಸ್ಟ್ ಈ ಫಸ್ಟ್ ನೋಡ್ರಿ. ಒಂದು ಆಪ್ಷನ್ ನಂಗೆ ಪೂರಾ ಮಾಡೋ ಅವಶ್ಯಕತೆ ಇರಲಿಲ್ಲ. ಬರೀ ನಾ ಒಂದೇ ಸ್ವಲ್ಪ ಓದಿ ಪೂರಾ ಕ್ವಶನ್ ಸಾಲ್ವ್ ಮಾಡಿದೆ. ಎಲ್ ಲಾಸ್ಟ್ ಈ ಫಸ್ಟ್ ಇದೊಂದೇ ಆಪ್ಷನ್ದಾಗ ಐತಿ ಅಂದ್ರೆ ಇದೇ ಆನ್ಸರ್ ಅಲ್ಲ. ಪೂರಾ ನೀವು ಮಾಡೋ ಅವಶ್ಯಕತೆ ಏನಿಲ್ಲ. ಆ ಟೈಪ್ ಆಪ್ಷನ್ ನೋಡ್ಕೊಡ್ಲಿ, ಮೊದಲು ಆಪ್ಷನ್ಸ್ ಯೂಸ್ ಮಾಡ್ಕೊರಿ. ಆನ್ಸರ್ ಮಾಡಕ್ಕೆ ಆಪ್ಷನ್ಸ್ ಯೂಸ್ ಮಾಡ್ಕೊರಿ. ನೀವು ಅಷ್ಟು ಆಪ್ಷನ್ಸ್ ಇಂದ ಆನ್ಸರ್ ಮಾಡಕ್ಕೆ ಟ್ರೈ ಮಾಡ್ತಿರ್ಲಿಲ್ಲ, ಅಷ್ಟು ಜಲ್ದಿ ಆಗುತ್ತಾ. ಸರಿ, ಇದು ನೋಡ್ರಿ, ನಾನು ನಿಮ್ಗೆ ಮುಂಚೆ ಹೇಳ್ಕೊಬರತ್ತನು. ಬ್ಲಡ್ ರಿಲೇಷನ್ ಭಾಳ ಸಿಂಪಲ್ ಚಾಪ್ಟರ್. ಬ್ಲಡ್ ರಿಲೇಷನ್ ಬಗ್ಗೆ ಕ್ವಶನ್ಸ್ ನೋಡ್ಕೊಂಡು ಹೋಗ್ರಿ. ಯಾಕಂದ್ರೆ ಪ್ರತಿ ಶಿಫ್ಟ್ನಾಗ 1-2 ಕ್ವಶನ್ ಬ್ಲಡ್ ರಿಲೇಷನ್ ಬಗ್ಗೆ ಬಂದೇ ಬರ್ತಾವ. ಭಾಳ ಸಿಂಪಲ್ ಇರ್ತಾವ. ಅವ್ರು ಮತ್ತೆ ಕ್ವಶನ್ದಾಗ ಅವರು ಭಾಳ ಹಾರ್ಡ್ ಆಗಿ ಕೇಳಂಗಿಲ್ಲ. ಅವ್ರು ಹೆಂಗೆ ಕೇಳ್ತಾರೆ ನೋಡ್ರಿ, ಮದರ್ಸ್, ಸಿಸ್ಟರ್ಸ್ ಈ ತರ ಕೊಡ್ತಾರೆ ಆಪ್ಷನ್ದಾಗ. ತಾಯಿಯ ತಂಗಿಯ ಮಗ ಈ ಟೈಪ್ ಕೊಡ್ತಾರೆ ಆಪ್ಷನ್ದಾಗ. ನನಗೆ ಸಂಬಂಧಗಳು ಗೊತ್ತಿರೋದ್ರು ಕೂಡ ಆನ್ಸರ್ ಮಾಡೋದು. ಬರೀ ಡೈಗ್ರಾಮ್ ನಿಮ್ಗೆ ಹಾಕಕ್ ಕರೆಕ್ಟ್ ಹಂಗೆ ಬರಬೇಕು. ನೀವು ತಂದೆ ತಾಯಿ ಹಾಕುವಾರ ಪ್ಲಸ್ ಮೈನಸ್ ಏನು ಹಾಕ್ತಿರ್ತಿರ್ಲಿ, ಅವ್ನು ಕರೆಕ್ಟಾಗಿ ಹಾಕೋರಿ. ಅಲ್ಲಿ ಭಾಳ ಸಲ ಮಿಸ್ಟೇಕ್ ಆಗೋದು ತುಂಬ ಜನರಿಗೆ. ಅದನ್ನ ನೀವೇನಾದ್ರು ಕರೆಕ್ಟ್ ಹಂಗೆ ಮಾಡಿದ್ರೆ ನೀವು ಪಕ್ಕಾ ಸಾಲ್ವ್ ಮಾಡ್ತೀರಿ. ಇದು ನೋಡ್ರಿ, ನೆಕ್ಸ್ಟ್ ಈ ಟೈಪ್ ಕ್ವಶನ್ಸ್ ಕೂಡ ಪಕ್ಕಾ ಬರ್ತಾವ. ಈಗೇನು ಕ್ವಶನ್ಸ್ ಬರೋದು, ಇವೇನು ಕ್ವಶನ್ಸ್ ಅವಲ್ಲ, ಬರೀ ಅಲ್ಲಿ ವ್ಯಾಲ್ಯೂ ಚೇಂಜ್ ಮಾಡ್ತಾರೆ, ಸ್ವಲ್ಪ ಕ್ವಶನ್ ಚೇಂಜ್ ಮಾಡ್ತಾರೆ. ಬಟ್ ಏನು ಕ್ವಶನ್ ಟೈಪ್ ಐತಿಲ್ಲ ಎಕ್ಸಾಕ್ಟ್ಲಿ ಡಿಟ್ಟೋ ಅಲ್ಲಿ ಕಾಪಿ ಪೇಸ್ಟ್ ಬರ್ತಾವ ಕ್ವಶನ್ಸ್. ಹಂಗಾಗಿ ನೋಡ್ರಿ, ಇದು ನೋಡ್ರಿ, ಇದು ಸಿಂಪಲ್ ಅಲ್ಲ. ಏನು ಈ ಕ್ವಶನ್ ನಾನು ನಿಮ್ಗೆ ಸಾಲ್ವ್ ಮಾಡಿ ತೋರಿಸ್ತೀನಿ, ಟ್ರೈ ಮಾಡ್ತಾನೆ ಎಷ್ಟಾಗುತ್ತೆ ಅಷ್ಟ. ಒಂದು ಆಲ್ ಗ್ರೇಪ್ಸ್ ಆರ್ ಆಪಲ್ಸ್ ಅಂದಾರ. ಇವು ಗ್ರೇಪ್ಸ್, ಇವು ಆಪಲ್ಸ್. ಆಲ್ ಗ್ರೇಪ್ಸ್ ಆರ್ ಆಪಲ್ಸ್. ಆಲ್ ಆಪಲ್ಸ್ ಆರ್ ಕಿವೀಸ್ ಅಂದಾರ. ಸರಿ, ಆಲ್ ಆಪಲ್ಸ್ ಆರ್ ಕಿವೀಸ್. ಇದು ಸಮ್ ಕಿವೀಸ್ ಆರ್ ಬನಾನಾಸ್ ಅಂದಾರ. ಇದು ನೋಡ್ರಿ, ನಾ ಇದಕ್ಕೆ ಸಾಲ್ವ್ ಮಾಡಲ್ಲ, ಇದ್ರ ಸಂಬಂಧ ನಾ ಸಾಲ್ವ್ ಮಾಡತ್ತಿಲ್ಲ. ಇದನ್ನ ನಾ ಸ್ಕ್ರೀನ್ ತುಂಬ ನಾನು ಡಯಾಗ್ರಾಮ್ ಆಗ್ಬಿಡುತ್ತಾ, ಅಲ್ಲಿ ನಂಗೆ ಕ್ವಶನೇ ಕಾಣಂಗಿಲ್ಲ. ಹಾಗಾಗಿ ಇರ್ರಿ, ಅಡ್ಜಸ್ಟ್ ಮಾಡ್ಕೊಂಡಂತ. ಸರಿ, ಆದಷ್ಟು ಬೇಕಾದ್ರೆ ನಾವು ಅಪ್ಡೇಟ್ ಮಾಡೋಣಂತ. ನೆಕ್ಸ್ಟ್ ಟ್ಯಾಬ್ ತರೋಣಂತ. ಟ್ಯಾಬ್ ತರೋರು ಎಷ್ಟು ಜನ ಸಬ್ಸ್ಕ್ರೈಬ್ ಮಾಡಿರ್ತೀರ ಹೇಳ್ತೀನಿ. ನಿಮ್ಮ ಪ್ರತಿಯೊಬ್ಬರು ಎಷ್ಟು ಜನ ಗ್ರೂಪ್ ಡಿ ಅಂದ್ರೆ ಎಷ್ಟು ಜನ ಕಟ್ಟಿಲ್ಲ, ನೀವು ಪಕ್ಕ ನಿಮ್ದು ಎಲ್ಲರೂ ಗ್ರೂಪ್ ಡಿನ ಪಾಸ್ ಮಾಡಿಸೇ ಮಾಡ್ತೀನಿ. ನನ್ನ ಪ್ರಾಮಿಸ್ ನಿಮಗೆ. ಒಂದು ಟ್ಯಾಬ್ ತಗೋತಾರೆ, ವೇಟ್ ಮಾಡ್ರಿ. ನಾನು ಟೀಚ್ ಮಾಡ್ತೀನಿ ನಿಮ್ಗೆ. ಎಲ್ಲಿ ತುಂಬ ಜನ ಕೇಳ್ತೀರಿ, ಬ್ರೋ ಯಾವ ಕ್ಲಾಸ್ ನೋಡಲಿ ಸರ್, ಯಾವ ಕ್ಲಾಸ್ ನೋಡಲಿ ಅಂದ್ರಿ. ನಾನು ನಿಮ್ಗೆ ಹೇಳ್ತೀನಿ, ಟೆನ್ಷನ್ ಬಿಡ್ರಿ. ನಾನು ನಿಮ್ಗೆ ಹೇಳ್ತೀನಿ, ಇಷ್ಟು ಸಿಂಪಲ್ ಟೆಕ್ನಿಕಲಿಗಳು ಹೇಳ್ತಾನಲ್ಲ ನಿಮ್ಗೆ. GK, ಮ್ಯಾಥ್ಸ್, ರೀಸನಿಂಗ್ 3 ಕೂಡ ಹೇಳ್ತಾನು. ಪಾಸ್ ಆಗಲೇಬೇಕು ನೀವು ಆ ಟೈಪ್. ಅದನ್ನು GD ಕೂಡ, GDನೂ ಇಲ್ಲ ಮಾಡ್ರಿ. ಎಲ್ಲ ಏನು ಬರ್ತಾವಲ್ಲ GD ಮತ್ತು ಗ್ರೂಪ್ ಡಿ ನೆಕ್ಸ್ಟ್ ಬರ್ತಾವೆ ಎಕ್ಸಾಮ್ಸ್, ಅದಕ್ಕೆ ನಾ ಪೂರಾ ನಿಮ್ಗೆ ಹೆಲ್ಪ್ ಮಾಡ್ತೀನಿ ಪಾಸ್ ಆಗ. ಸರಿ, ಇದನ್ನ ನಿಮ್ಗೆ ಇದಕ್ಕೆ ತೆಗೆದಂದ್ರೆ ನಿಮ್ಗೆ ಆನ್ಸರ್ ಮಾಡ್ಬೋದಾಗಿತ್ತು. ಬಟ್ ಸರಿ, ಇಲ್ಲಿ ನೋಡಿ ಬರ್ರಿ. ಸರಿ, ನಾ ಯಾವ ಟೈಪ್ ಮಾಡೋದು ನಿಮ್ಗೆ ಗೊತ್ತಾಗಿತ್ತು ಅನ್ಕೊಂತೀನಿ. ನಾ ಈಗ ಡಯಾಗ್ರಾಮ್ ತೆಗೆದಿದ್ದೆ, ಬಟ್ ಆಪ್ಷನ್ ಕಾಣೋದು ಕಟಿಂಗ್ ಆಗಿ ನಾ ವಾಪಸ್ ತೆಗೆದೆ. ಸರಿ, ಈ ಟೈಪ್ ಕ್ವಶನ್ಸ್ ಏನದಲ್ಲ ಇದು ಫಿಕ್ಸ್ ಬರುತ್ತೆ. ಸೊ ರೂಢಿ ಮಾಡ್ಕೊರಿ. ನೆಕ್ಸ್ಟ್ ಈ ಟೈಪ್ ಕ್ವಶನ್ಸ್ ಬರ್ತಾವ. ಇದು ನೋಡ್ರಿ, ಇಲ್ಲಿ ಏನು ಸಿಂಪಲ್ ಇಲ್ಲ. ಈ ಟೈಪ್ ಏನು ಕ್ವಶನ್ ಬಂದಾಗ ನಿಮ್ಗೆ ಇದೇನೈತಲ್ಲ, ಬರೀ ಸೀರೀಸ್ ಇರ್ತೈತೆ. ಒಂದು ಲೆಟರ್ಸ್ ಮತ್ತು ನಂಬರ್ಸ್ ಮಿಕ್ಸ್ ಮಾಡಿ ಸೀರೀಸ್ ಕೊಟ್ಟಿರ್ತಾನೆ. ಈ ಟೈಪ್ ಕ್ವಶನ್ಸು 1-2 ಕೆಲವು 3 ಕೂಡ ಬರ್ತಾವ. ನೀವು ಈ ಟೈಪ್ ಕ್ವಶನ್ಸ್ ಬಂದಾಗ ಫಸ್ಟ್ ಲೆಟರ್ಸ್ ನೋಡ್ಬೇಡ್ರಿ, ಮೊದಲು ನಂಬರ್ ನೋಡ್ರಿ. ನಂಬರ್ದಾಗ ಏನಾಗತೈತೆ ನೋಡ್ಕೋರಿ. ಯಾಕಂದ್ರೆ ನಂಬರ್ಸ್ ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತಾ. ಲೆಟರ್ಸ್ ಎನ್ಸ್ಕೋಕ್ಕಿಂತ ನಂಬರ್ ನೋಡಿದ ತಕ್ಷಣ ನೀವು ಮಾಡಿರ್ತೀರ ನಂಬರ್ ಲೋಡ್ ಗೊತ್ತಾಗುತ್ತಾ. ಇಲ್ಲೇನೈತಿ 4, 9, 25, 49. ಇಲ್ಲೇನೈತಿ ನೋಡ್ರಿ, 2 ಅನ್ನೋದ 4 2 ಸ್ಕ್ವೇರ, 3 ಸ್ಕ್ವೇರ, 5 ಸ್ಕ್ವೇರ, 7 ಸ್ಕ್ವೇರ, 2, 3, 5, 7. ಏನು ಪ್ಯಾಟರ್ನ್ ಐತಿ? ಕಂಟಿ ನಂಬರ್ಸ್ ಇಲ್ಲ, ಆಡ್ ನಂಬರ್ಸ್ ಇಲ್ಲ, ಅಂದ್ರೆ ಏನೈತಿ ಪ್ರೈಮ್ ನಂಬರ್ಸ್. ಓಕೆ, ಪ್ರೈಮ್ ನಂಬರ್ಸ್ ಇಲ್ಲಿ. ಸೊ ನೆಕ್ಸ್ಟ್ ಪ್ರೈಮ್ 7 ಆದ್ಮೇಲೆ ಪ್ರೈಮ್ ನಂಬರ್ ಯಾವ್ದು ಬರುತ್ತಾ? 11 ಬರುತ್ತಾ. 11 ಅಂತ ನನಗೆ ಗೊತ್ತಾಯ್ತು ಕೂಡಲೇ ನನಗೆ ಇವೆರಡು ಆಪ್ಷನ್ಸ್ ಹೋದು. ಇವೆರಡು ಆಪ್ಷನ್ಸ್ ನಂಗೆ ಡಿಲೀಟ್ ಆದವು. ಇವೆರಡು ಆಪ್ಷನ್ಗೆ ಒಂದು ಆನ್ಸರ್ ಬೇಕಂತ ನಂಗೆ ಗೊತ್ತಾಯ್ತು. ನಾ ಏನು ಮಾಡ್ತೀನಿ ಈಗ, ಸುಮ್ಮ ಹೋಗಿ ನೋಡೋಣ ಹುಚ್ಚಿರತ್ತೆ. ಇಲ್ಲಿ ನೋಡ್ರಿ, ಇಲ್ಲಿ DFC ಐತಿ, ಇಲ್ಲಿ DGC ಐತಿ. ಸೊ ಡಿ ಮತ್ತು ಸಿ ಕಾಮನ್ ಅದಾವ. ಬಟ್ ಸೆಂಟ್ರಲ್ ಏನೈತಿ ಡಿಜಿಟ್ FG ಅವು ಚೇಂಜ್ ಅದಾವ. ಸೊ
ಸೊ ನಾ ಪೂರ ನೋಡೋ ಬದ್ಲಿ ಎಫ್ ಎಮ್ ಜಿ ಅಂತ ನಡ್ಕಿನ ಅಷ್ಟು ನೋಡ್ತೀನಿ. ಏನೈತಿ ಓ ಎಮ್ ಓಕೆ ರಿವರ್ಸ್ ಆಗಿ ಬರತ್ತಾರ ಅವ್ರು ಡಿಜಿಟ್ಗಳನ್ನ IJK ಅಂದ್ರ EFG ಬರ್ಬೇಕು ನೋಡ್ರಿ. ಯಾಕಂದ್ರ ಒಂದೊಂದು ಲೆಟರ್ ಬಿಟ್ಟು ಹೊಂಟಾರ. ಸೊ ನೋಡ್ರಿ ಎಷ್ಟು ಸಿಂಪಲ್, ನಾವು ಪೂರ ಸಾಲ್ವ್ ಮಾಡೋ ಅವಶ್ಯಕತೆ ಇಲ್ಲ. ಬರೀ ನಾವು ಟ್ರಿಕ್ ಯೂಸ್ ಮಾಡ್ಬೇಕು. ಟ್ರಿಕ್ ಅಂದ್ರೆ ಹೆಂಗ್ ಟ್ರಿಕ್, ಹುಚ್ಚರಲ್ಲಿ ಟ್ರಿಕ್ ಅಲ್ಲ. ಒಬ್ರು ಹೇಳ್ತಿರ್ತಾರೆ ಟ್ರಿಕ್, ಬರೀ ಒಂದು ಪ್ರತಿ ಕ್ವಶನ್ ಹೊಸ ಟ್ರಿಕ್ ಹೇಳ್ತಿರ್ತಾರೆ. ಹೊಸ ಟ್ರಿಕ್ ಎಲ್ಲಾ ಕ್ವಶನ್ ಹೊಸ ಟ್ರಿಕ್ ಯೂಸ್ ಮಾಡಕತ್ತಾರ. ನನಗೆ ಎಷ್ಟು ಟ್ರಿಕ್ ನೆನಪಿರ್ತಾವ ಎಕ್ಸಾಮ್ದಾಗ. ನಾ ಟ್ರಿಕ್ ಮರ್ತಂದ್ರೆ ಏನ್ ಮಾಡೋದು ಎಕ್ಸಾಮ್ದಾಗ? ಭಾಳ ಜನ ಅದೇ ಅಂತಿರ್ತಾರೋ, ಇಲ್ಲ ಸರ್ ಎಲ್ಲ ಕಲ್ತನ್ರಿ ಬಟ್ ಎಕ್ಸಾಮ್ ಕ್ವಶನ್ ಪೇಪರ್ ನೋಡ್ಕೊಡ್ಲಿ ಅಂದಿನ ಅವತ್ತು ಎಲ್ಲ ಟ್ರಿಕ್ ಮರ್ತೋಕಿನಿ. ಯಾಕಂದ್ರೆ ನೀವು ಒಬ್ಬರೇ ಟ್ರಿಕ್ ನೋಡಿರಿ, ನಿಮ್ಗೆ ಕಾನ್ಸೆಪ್ಟ್ ಗೊತ್ತಿರ್ಬೇಕು, ಟ್ರಿಕ್ ಗೊತ್ತಲ್ಲ. ಕಾನ್ಸೆಪ್ಟ್ ತಿಳ್ಕೊಂಡು ಆಮೇಲೆ ಟ್ರಿಕ್ ತಿಳ್ಕೊಬೇಕು. ನೀವು ಏನ್ ಮಾಡ್ತೀರಿ, ಬರೀ ಟ್ರಿಕ್ ತಿಳ್ಕೊಂಡು ಹೋಗ್ತೀರಿ. ಹಂಗಾಗಿ ಕಷ್ಟ ಆಗುತ್ತಾ. ನೋಡ್ರಿ ಇದು ಕೂಡ ಕ್ವಶನ್ ಭಾರಿ ಇಂಪಾರ್ಟೆಂಟ್. ಸೇಮ್ ಏನೈತಿ ಬರೀ ಡೈರೆಕ್ಷನ್ಸ್. ನಿಮಗೆ ಏನ್ ಗೊತ್ತಿರ್ಬೇಕು ಕ್ವಶನ್ ಸಾಲ್ವ್ ಮಾಡಕ? ಈಸ್ಟ್ ವೆಸ್ಟ್ ಸೌತ್ ಈಸ್ಟ್ ಗೊತ್ತಿರ್ಬೇಕು, ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ಗೊತ್ತಿರ್ಬೇಕು. ಅಷ್ಟು ಗೊತ್ತಿದ್ರೆ ನಿಮ್ಗೆ ಇದೊಂದು ನೆನಪಿಟ್ಕೊಂಡ್ಬಿಡ್ರಿ. ಈ ಟೈಪ್ ಎಕ್ಸಾಮ್ ಬೇಕಾದ್ರೆ ಹಾಕೊಂಡ್ಬಿಡ್ರಿ ಒಂದ್ಸಲ. ಇದ ಉತ್ತರ ನಾರ್ತ್, ಇದ ಸೌತ್. ಯಾವತ್ತು ನಮ್ಮ ಬಲಕ್ಕ ಈಸ್ಟ್ ಇರುತ್ತ, ಪೂರ್ವ ನಮ್ಮ ಬಲಕ್ಕೆ ಇರುತ್ತ, ನಮ್ಮ ಎಡಕ್ಕ ವೆಸ್ಟ್ ಇರುತ್ತ. ಈ ಟೈಪ್ ನೀವು ಹಾಕೋಬೇಕು. ನಮ್ಮ ಮುಂದೆ ನಾವು ಸೀದಾ ನಿಂತಾಗ ನಮ್ಮ ಬಲಕ್ ಈಸ್ಟ್, ನಮ್ಮ ಎಡಕ್ ವೆಸ್ಟ್, ಮುಂದೆ ನಾರ್ತ್, ಹಿಂದ್ ಸೌತ್. ಈ ತರ ಕನ್ಸಿಡರ್ ಮಾಡ್ಕೋರಿ. ಡೈಗ್ರಾಮ್ ಹಾಕ್ತಾನೆ, ಡೈಗ್ರಾಮ್ ಹಾಕಿ ತೋರಿಸಿ. ಇದು ಕ್ವಶನ್ ಹೇಳಿಲ್ಲ ನಿಮ್ಗೆ, ಟಫ್ ಕ್ವಶನ್ಸ್ ಅಂದಿನ ಸ್ವಲ್ಪ ಅದ್ರಿ. ಟಫ್ ಅಂದ್ರೆ ಇಲ್ಲ, ಅದು ಸ್ವಲ್ಪ ದೊಡ್ಡ ಡೈಗ್ರಾಮ್ ನೋಡ್ರಿ. 26 ಕಿಲೋಮೀಟರ್ ಎಲ್ಲ ಡೈಗ್ರಾಮ್ ಐತಿ. ನಾನು ಡೈಗ್ರಾಮ್ ಇಲ್ಲಿ ಹಾಕಿ ನಿಮ್ಗೆ ತೋರಿಸ್ಬೋದಾಗಿತ್ತು. ನಾ ಆದಷ್ಟು ಜಲ್ದಿ ತರ್ತೀನಿ ಒಂದು ಟ್ಯಾಬ್, ಅವ ನಿಮ್ಗೆ ಸಾಲ್ವ್ ಮಾಡಿ ತೋರಿಸ್ತೀನಿ ನಾ ಪಕ್ಕ. ಬಟ್ ಇವಾಗ ಅಡ್ಜಸ್ಟ್ ಮಾಡ್ಕೋರಿ. ಬಟ್ ಅರ್ಥ ಮಾಡ್ಕೋರಿ, ಈ ಟೈಪ್ ಕ್ವಶನ್ಸ್ ನಿಮ್ಗೆ ಎಕ್ಸಾಮ್ದಾಗ ಸಿಗ್ತಾವ. ಬರೀ ಸಿಂಪಲ್ ಈಸಿ ಟಾಪಿಕ್, ನೀವು ಸಾಲ್ವ್ ಮಾಡ್ಕೋರಿ, ಆಗುತ್ತಾ. ಸಿಂಪಲ್ ಐತಿ. ಸರಿ ನೆಕ್ಸ್ಟ್ ಕ್ವಶನ್ ನೋಡೋಣ ಅಂತ ನೋಡ್ರಿ. ಅದೇ ಸೇಮ್ ಶೇಪ್ನಾಗ ಸೇಮ್ ಮತ್ತೊಂದು ಕ್ವಶನ್. ಬರೀ ಇನ್ನ ಡೈರೆಕ್ಷನ್ಸ್ ಗೊತ್ತಿರ್ಬೇಕು. ಬರೀ ಡೈರೆಕ್ಷನ್ಸ್ ಗೊತ್ತಿರ್ಬೇಕು ನಿಮ್ಗೆ. ಬರೀ ಡೈರೆಕ್ಷನ್ಸ್ ಗೊತ್ತಿದ್ರೆ ಈ ಕ್ವಶನ್ ಆರಾಮಾಗಿ ಸಾಲ್ವ್ ಮಾಡ್ತೀರಿ. ಸರಿ ಇದನ್ನ ಬಿಟ್ಟು ಹೋಗೋಣ, ಸೇಮ್ ಐತಿ. ನೆಕ್ಸ್ಟ್ ಹೋಗೋಣ ಅಂತ. ನಾನು ನಿಮ್ಗೆ ಅವತ್ತು ಹೇಳಿದ್ದೆ, ನಿಮ್ಗೆ ನಾನು ರೀಸನಿಂಗ್ ಕೂಡ ಇಂಪಾರ್ಟೆಂಟ್ ಟಾಪಿಕ್ಸ್ ವಿಡಿಯೋ ಹೇಳಿದಾಗ ಹೇಳಿದ್ದೆ ನೋಡ್ರಿ. ಅಲ್ಲಿ ಹೇಳಿಲ್ಲ ಅಲ್ಲಿ ನಾ ಹಿಡಿದು ಬಿಟ್ಟು ಒಂದರ ಬೇರೆ ಕ್ವಶನ್ಸ್ ಬರತ್ತಾವು. ನಾ ಏನು ಹೇಳಿಲ್ಲ ಡಿಟ್ಟೋ ಇಂಪಾರ್ಟೆಂಟ್ ಟಾಪಿಕ್ಸ್ ಅದೇ ಟಾಪಿಕ್ಸ್ ಇಂದ ಕ್ವಶನ್ ಬರ್ತಾವ. ಡೈರೆಕ್ಷನ್ಸ್ ಮಾಡಿದೀನಿ ಅದ ಬರತ್ತಾವು. ನಾ ನಿಮ್ಗೆ ಸರ್ಕಲ್ದಾಗ ಕೂತವ್ರು ಮಾಡೋಣ ಅಂತೀನಿ, ಸರ್ಕಲ್ ಇಲ್ಲ. ಇದು ಬರೀ ನಾರ್ತ್ ಸೀದಾ ಕೂತಾರ ಲೈನ್ಯಾಗ ಕುಂಡ್ರದ್ ಮಾಡೋದು ಭಾಳ ಐತೆ. ನಮ್ಗೆ ಎಷ್ಟು ಸಿಂಪಲ್ ಕ್ವಶನ್ ಐತಿಲ್ಲ. ನಾನು ನಿಮ್ಗೆ ವಿಡಿಯೋ ಇನ್ ರೀಸನಿಂಗ್, ಮ್ಯಾಥ್ಸ್, GK ಮೂರು ಕೂಡ ನೀನು ಇಂಪಾರ್ಟೆಂಟ್ ವಿಡಿಯೋ ಮಾಡಿಲ್ಲ. ಟಾಪಿಕ್ಸ್ ಯಾವ ಇಂಪಾರ್ಟೆಂಟ್ ಬರ್ತಾವ ಅಂತೀವಿ. ಸರಿ ನಾ ವಿಡಿಯೋ ಡಿಸ್ಕ್ರಿಪ್ಷನ್ದಾಗ ಕೂಡ ಅದ್ರ ಲಿಂಕ್ ಕೊಟ್ಟಿರ್ತೀನಿ. ಆ ಮೂರು ವಿಡಿಯೋದು. ಆ ವಿಡಿಯೋ ಇದು ಮುಗಿದ್ಮೇಲೆ ನೋಡಿಲ್ಲ ಅಂದ್ರೆ ಹೋಗಿ ನೋಡ್ರಿ. ಸರಿ ಕಂಪ್ಯೂಟರ್ದು ಕೂಡ ಕೊಟ್ಟಿರ್ತೀನಿ. ಕಂಪ್ಯೂಟರ್ ಮಾತ್ರ ಆಲ್ಮೋಸ್ಟ್ ಅದೇ ವಿಡಿಯೋದಾಗಿನ ಕ್ವಶನ್ಸ್ ಬರ್ತಾವ. ಓಕೆ ಇದು ಕೂಡ ಸೇಮ್ ಐತಿ. ಹಂಗಾಗಿ ಸೇಮ್ ಐತಿ ನೋಡಿ. ಸಿಂಪಲ್ ಐತಿ. ನಿಮ್ಗೆ ಯಾವ ಟೈಪ್ ಕ್ವಶನ್ಸ್ ಅಷ್ಟೇ ತೋರ್ಸತ್ತೀನಿ. ನಾನು ನಿಮ್ಗೆ ಸಾಲ್ವ್ ಮಾಡಿ ತೋರ್ಸತ್ತಿಲ್ಲ, ಮಾಡಬೇಕಾಗಿತ್ತು. ಬಟ್ ನನ್ನ ಹತ್ರ ಗ್ಯಾಜೆಟ್ಸ್ ಇಲ್ಲ, ಏನು ಮಾಡಲಿ, ನನ್ನ ಟೈಮ್ ಖರಾಬ್ ಐತಿ. ಓಕೆ ಇದು ನೋಡ್ರಿ 6 ಡಿಫ್ರೆಂಟ್ ಫ್ಲೋರ್ಸ್. ನಾವು ವಿಡಿಯೋದಾಗ ಹೇಳಿದ್ದೆ. ಫ್ಲೋರಿನ ಲೆಕ್ಕ ಪ್ರಾಕ್ಟೀಸ್ ಮಾಡ್ರಿ. ಅದು 6 ಮಾಡ್ರಿ. ಸರ್ಕಲ್ ಮಾಡಕತ್ರ 7 ಮಂದಿದ ಪ್ರಾಕ್ಟೀಸ್ ಮಾಡ್ರಿ. ಫ್ಲೋರ್ ಮಾಡ್ರೆ 6 ಮಂದಿದ್ ಮಾಡ್ರಿ. ಇನ್ನು ಲೈನ್ ಹಾಕೊಂಡಿರೋದು ಮ್ಯಾಕ್ಸಿಮಮ್ 8, 10 ಕೇಳ್ತಾರ. ಇಲ್ಲ ಅಲ್ಲಿ ಹಿಂದೆ 7 ಇತ್ತು. ಸೊ ಇದು ಸೇಮ್ ಒಂದು ಫ್ಲೋರ್ ಹಾಕೋದೈತಿ. ನಾನು ನಿಮ್ಗೆ ಸಾಲ್ವ್ ಮಾಡಿ ತೋರಿಸೋದು ಭಾಳ ಐತಿ. ಬಟ್ ಇಲ್ಲಿ ಸಾಲ್ವ್ ಮಾಡಕ್ಕೆ ಆಪ್ಷನ್ಸ್ ಇಲ್ಲ, ಏನು ಮಾಡಲಿ ನಾ. ಓಕೆ ಇದು ಕೂಡ ನೋಡ್ರಿ. ಇದು ಬರೀ ಬೋರ್ಡ್ ಮಾಸ್ ಲೆಕ್ಕ. ಏನಂದ್ರೆ S ಇದ್ದಲ್ಲಿ ನಾವು ಪ್ಲಸ್ ಹಾಕೋಬೇಕು, P ಇದ್ದಲ್ಲಿ ನಾವು ಇಂಟು ಹಾಕೋಬೇಕು, R ಇದ್ದಲ್ಲಿ ನಾವು ಮೈನಸ್ ಹಾಕೋಬೇಕು. ಇದನ್ನ ಹಾಕೊಂಡು ನೀವು ಬರೀ ಸಾಲ್ವ್ ಮಾಡೋದು. ಬರೀ ಬೋರ್ಡ್ ಮಾಸ್ ಕೂತಿದಾರೆ. ಪ್ಲಸ್ ಮೊದಲು ಡಿವಿಷನ್ ಮಾಡಿ, ಆಮೇಲೆ ಮಲ್ಟಿಪ್ಲಿಕೇಶನ್, ಆಮೇಲೆ ಅಡಿಷನ್, ಆಮೇಲೆ ಸಬ್ಸ್ಟ್ರಾಕ್ಷನ್. ಇಷ್ಟು ಗೊತ್ತಿರ ನಿಮ್ಗೆ ಕ್ವಶನ್ ಸಾಲ್ವ್ ಆಗುತ್ತಾ. ಒಂದೊಂದು ಫ್ರೀದಾಗ ಮಾಡ್ತೀವಲ್ಲ ನೋಡ್ರಿ. ಆಗಲೇ ಬಂದಿದ್ದ ಕ್ವಶನ್ ಮತ್ತೊಮ್ಮೆ ರಿಪೀಟ್ ಆಯ್ತು. ಸೇಮ್ ಕ್ವಶನ್ಸ್ ರಿಪೀಟ್ ಆಕಾವ. ಅವರು ಭಾಳ ಕ್ವಶನ್ಸ್ ಕೇಳಂಗಿಲ್ಲ. ಕೆಲವೊಂದು ಕ್ವಶನ್ಸ್ ರಿಪೀಟ್ ಆಗಿ ಕೇಳ್ತಾರ. ಹೊಸ ಕೇಳಂಗಿಲ್ಲ. ಅವ್ರು ಕೇಳೋದನ್ನ ಮತ್ತೆ 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 ಅದನ್ನೇ ಕೇಳ್ತಾರೆ. ಕೆಲವೊಂದು ಟಾಪಿಕ್ಸ್ ರಿಪೀಟ್ ಆಗ್ತಾವ. ನೀವೇನ್ ಮಾಡ್ತೀರಿ, ಯಾವಾಗ ಒಂದು ಕ್ವಶನ್ ಕೇಳ್ತಾನ, ಹೌದಾ ನೀ ಕ್ವಶನ್ ಬಂದನ ಸರ್ ಅದನ್ನ ಓದ್ತೀನಿ ಅಂತ ಹೋಗಿ ಅದನ್ನ ಓದ್ತೀರಿ. ಮೊದಲು ಅದು ಇಂಪಾರ್ಟೆಂಟ್ ಅಲ್ಲ. ಮೊದಲು ಯಾವ ಕ್ವಶನ್ಸ್ ಜಾಸ್ತಿ ಕೇಳ್ತಾರಲ್ಲ ಆ ಕ್ವಶನ್ಸ್ ನೀವು ಪರ್ಫೆಕ್ಟ್ ಆಗಿ. ಲಾಸ್ಟ್ ಟೈಮ್ ಎಕ್ಸಾಮ್ ಬರ್ದಾಗ ಏನು ಎಷ್ಟು ದಿವಸ ಓದಿರ್ಬೇಕಂತೇಳಿ ನೀವು ಯಾವುದೋ ಒಬ್ಬರು ಹೋಗಿ ಕೇಳ್ಬೋದು. ಎಷ್ಟು ದಿವಸ ಓದಿಪ್ಪ ನಾವು 1 ವರ್ಷ ಓದಿ 2 ವರ್ಷ ಓದಿ. ನಾ ಲಿಟರ್ ಲಾಸ್ಟ್ ಟೈಮ್ CBT ಎಕ್ಸಾಮ್ ಬರೆಯಕ್ಕೆ ಹೋದಾಗ 2 ತಿಂಗಳು ಓದಿದ್ದೆ. 2 ತಿಂಗಳು ದಿನ CBT ಕ್ಲಿಯರ್ ಮಾಡೀನಿ. 1 ವಾರ ಓದಿ CBT 2 ಕ್ಲಿಯರ್ ಮಾಡೀನಿ. ಅರ್ಥ ಮಾಡ್ಕೊರಿ ಎಷ್ಟು ಸಿಂಪಲ್ ಐತಿ ಹಂಗಂತೇಳಿ. ನಾ ಭಾಳ ಇದ್ದಿದ್ದಿಲ್ಲ. ಓಕೆ ನಾ ಒಂದು ಲೆವೆಲ್ಗೆ ಇದ್ದೆ. ಮೊದಲಂಗೆಲ್ಲ ಫೌಂಡೇಶನ್ ಎಲ್ಲ ಮುಂಚೆಯಿಂದ ಚಲೋ ಇತ್ತು. ಹಂಗಾಗಿ ನಾ 2 ತಿಂಗಳೇ ಮಾಡೀನಿ. ಬಟ್ ನೀವು ಫೌಂಡೇಶನ್ ಇಲ್ಲ ಅಂದ್ರೂ ಒಂದು 4 ತಿಂಗಳು ತೋರ್ಲ ಟೈಮ್. 4 ತಿಂಗಳ ನೀವು ಹೆಂಗೆ ಓದಿರಿ ಚಲೋ ತಂಗ ಓದಿರ ನೀವು ಕ್ಲಿಯರ್ ಮಾಡ್ಬೇಕು. ಅಷ್ಟು ಸಿಂಪಲ್ ಅದಾವ. ಬಟ್ ನಿಮ್ಗೆ ಟೆಕ್ನಿಕ್ ಗೊತ್ತಿರಲ್ಲ ಹೆಂಗೆ ಮಾಡ್ಬೇಕಂತೀರಿ. ಯಾವ ಟೈಪ್ ಓದ್ಕೊಂಡು ಗೊತ್ತಿರಂಗಿಲ್ಲ. ಇನ್ನೇ ನಾನು ಫಾಲೋ ಮಾಡತ್ತಿರಲ್ಲ. ಇನ್ನು ಟೆನ್ಷನ್ ತಗೊಳ್ರಿ. ಆದಷ್ಟು ಬೆಲ್ಸಿನ ಕ್ಲಾಸ್ ಕೂಡ ತರ್ತೀನಿ. ಹೆಂಗೆ ಏನಂತೀವಿ ಬಾರಿ ಹೇಳ್ತೀನಿ. ನಿಮ್ಗೆ ಎಷ್ಟು ಜನ ವಿಡಿಯೋ ನೋಡ್ತಿರಲ್ಲ ಎಲ್ಲರೂ ಕೂಡ ಒಂದು ಜಾಬ್ ಸಿಗ್ತಾವ. ಆ ಟೈಪ್ ಆ ಲೆವೆಲ್ ತರ್ತೀನಿ ನಿಮ್ಮ ನಟರ್ನು. ಸರಿ ನೋಡ್ರಿ ಮತ್ತು ಸೇಮ್ ಕ್ವಶನ್ ರಿಪೀಟ್. ಇದನ್ನ ತಂದಿಲ್ಲ ಒಂದೇ ಸೆಕೆಂಡ್ ತಂದಿನ ಸೇಮ್ ಕ್ವಶನ್ ಎಷ್ಟು ರಿಪೀಟ್ ಆಗತ್ತಾವ ಯೋಚನೆ ಮಾಡ್ರಿ. ಈಗ ಇಲ್ಲಿ ಮತ್ತೆ ಸ್ಟಾರ್ಟ್ ಎಕ್ಸಾಮ್ದಾಗ ಕೂಡ ಹಂಗೆ ಸೇಮ್ ಕ್ವಶನ್ಸ್ ರಿಪೀಟ್ ಆಗ್ತಾವ. ಅಲ್ಲಿ ಏನ ಕ್ವಶನ್ ಇರಲ್ಲ, ಕ್ವಶನ್ ಸ್ವಲ್ಪ ಚೇಮ್ ಹಿಂದೆ ಮುಂದೆ ಮಾಡ್ತಾನ. ಬಟ್ ಕಾನ್ಸೆಪ್ಟ್ ಅದ ಸೇಮ್ ಕ್ವಶನ್ ತರ್ತಾನ. ಬಟ್ ಅಲ್ಲಿ ನಂಬರ್ಸ್ ಹಿಂದೆ ಮುಂದೆ ಮಾಡ್ತಾನ. ಬೇರೆ ಬೇರೆ ನಂಬರ್ಸ್ ಕೇಳ್ತಾನ. ಕ್ವಶನ್ ಬೇರೆ ಇರುತ್ತೆ. ಬಟ್ ಆ ಕ್ವಶನ್ ರೀತಿ, ಆ ಕ್ವಶನ್ ಏನು ಪ್ಯಾಟರ್ನ್ ಇರುತ್ತಲ್ಲ, ಕ್ವಶನ್ ಪ್ಯಾಟರ್ನ್ ರೀತಿ ಸೇಮ್ ಇರುತ್ತೆ. ಸರಿ ಇಲ್ಲೊಂದು ಕ್ವಶನ್ ಐತಿ ನೋಡ್ರಿ. ಎಷ್ಟು ಸಿಂಪಲ್. ಒಂದು ನಂಬರ್ ಕೊಟ್ಟಾನ. ಏನು ಮಾಡ್ಯಾನ, ಇಲ್ಲಿ ಒಂದು ನಂಬರ್ ಕೊಟ್ಟಾನ. ಆ ನಂಬರ್ಕ ಏನು ಆಡ್ ಅಂದ್ರೆ
ಬೆಸ ಸಂಖ್ಯೆ ಅದಾವಲ್ಲ ಅದಕ್ಕೆ ಎರಡನ್ನ ಕೂಡಿಸ್ರಂದನ ಸಮ ಸಂಖ್ಯೆಗೆ ಒಂದು ಕಳಿರಂದನ ಹಂಗೆ ಕಳಿದಂತ ಕಳೆದ ಒಂದು ಏನಂದ ಮುಂದೆ ಸಮ್ ಆಫ್ ದ ಡಿಜಿಟ್ಸ್ ವಿಚ್ ಆರ್ ಥರ್ಡ್ ಫ್ರಮ್ ದ ಲೆಫ್ಟ್ ಆ್ಯಂಡ್ ಥರ್ಡ್ ಫ್ರಮ್ ದ ರೈಟ್. ಓಕೆ, ಲೆಫ್ಟ್ ಇಂದ ಥರ್ಡ್ ಇರೋ ನಂಬರ್ನ ರೈಟ್ ಇಂದ ಥರ್ಡ್ ಲೆಫ್ಟ್ ಇಂದ ಥರ್ಡ್ ಆರ್ಡರ್ ನಂಬರ್ ಕೂಡ್ಸಂದಾನ. ಕೂಡಿಸಿ ಆನ್ಸರ್ ಮಾಡ್ಬೇಕು. ಎಷ್ಟು ಸಿಂಪಲ್, 10 ಸೆಕೆಂಡ್ಸ್ ಅಂದ್ರೆ ಜಾಸ್ತಿ ಕ್ವಶನ್ ಆನ್ಸರ್ ಮಾಡಕ್ಕೆ ನಿಮ್ಗೆ ಟೈಮ್ ಬೇಕು ಇಲ್ಲ. ನೀವು ಏನು ಅನ್ಕೋತೀರಿ ಹುಡುಗರ, ನೀವು ಅಷ್ಟೆಲ್ಲ ಎಲ್ಲರೂ ಆಲ್ಮೋಸ್ಟ್ ಓವರ್ ಅನ್ಕೋತಾರ. ಇಲ್ಲ ನಮಗೆ ಟೈಮ್ ಸಾಲಂಗಿಲ್ಲ, ನಾವು ಎಲ್ಲ ಭಾಳ ಮ್ಯಾಥ್ಸ್ ಓಲ್ಡ್ ಟ್ರಿಕ್ಸ್ ಕಲಿಬೇಕಂತೀರಿ. ನೀವು ಇಲ್ಲಿ ಈಸಿ ಕ್ವಶನ್ಸ್ ನೀವು ಟೈಮ್ ಏನಾರ ಉಳಿಸಿರ ನಿಮ್ಗೆ ಅಲ್ಲಿ ಟ್ರಿಕ್ಸ್ ಗೊತ್ತಿಲ್ಲ ಅಂದ್ರೆ ನೀವು ಪೂರಾ ಏನು ದೊಡ್ಡ ಫಾರ್ಮುಲಾನು ಸಾಲ್ವ್ ಮಾಡ್ಬೋದು ನೀವು ಕ್ವಶನ್ಸ್ ಆ್ಯಕ್ಚುಲಿ. ಬಟ್ ನಿಮ್ಗೆ ಟೈಮ್ ಹೆಂಗೆ ಯೂಸ್ ಮಾಡ್ಕೊಂಡು ಗೊತ್ತಿರಬೇಕು. ಸರಿ, ನಾ ಟೈಮ್ ಕೂಡ ಹೆಂಗೆ ನೀವು ಯುಟಿಲೈಸ್ ಮಾಡ್ಕೊಂಡು ಕೂಡ ಒಂದು ವಿಡಿಯೋ ತರ್ತೀನಿ ಸಪ್ರೇಟಾಗಿ, ಯಾವ ಟೈಪ್ ಎಕ್ಸಾಮ್ದಾಗ ಟೈಮ್ನ ಯೂಸ್ ಮಾಡ್ಕೋಬೇಕು ಅಂತೇಳಿ. ಇವಾಗ ಇದನ್ನು ಮುಗಿಸೋಣಂತ, ಅದನ್ನ ನೆಕ್ಸ್ಟ್ ವಿಡಿಯೋ ತರ್ತೀನಿ ನಾ ಪಕ್ಕ. ಓಕೆ, ಇದು ನೋಡ್ರಿ, ಇದು ಕೂಡ ಸೇಮ್. ಇಲ್ಲಿ ಮೊದಲು ನಂಬರ್ ನೋಡ್ರಿ ಏನು ಮಾಡ್ಯಾನ ಇಲ್ಲಿ 11 ಕೊಡ್ಸೋದನು 11 ಕೊಡ್ಸೋದನು 11 ಕೊಡ್ಸೋದನು. ಸರಿ, ಅಂದ್ರೆ ನೆಕ್ಸ್ಟ್ 11 ಕೊಡಿಸ್ಬೇಕು 71 ಆಕೈತಿ. ಅಂದ್ರೆ ಇಲ್ಲಿ 71 ಆಕೈತಿ, ಇದು ಆಪ್ಷನ್ ಹೋಯ್ತು, ಇದು ಆಪ್ಷನ್ ಹೋಯ್ತು. ಇನ್ನು 2 ಆಪ್ಷನ್, ಒಂದು ಆಪ್ಷನ್ ಕರೆಕ್ಟ್ ಇರಬೇಕು. ಬಟ್ ಫಸ್ಟ್ನೇ ಅಕ್ಷರ ಎರಡು ಕಡೆ ಡಿ ಅದಾವ. ಸೊ ನಾ ಫಸ್ಟ್ ಲೆಟರ್ ನೋಡಂಗಿಲ್ಲ, ಸೀದಾ ಸೆಕೆಂಡ್ ಲೆಟರ್ಗೆ ಬರ್ತೀನಿ. ನೋಡ್ರಿ ಸೆಕೆಂಡ್ ಅಕ್ಷರ IJK. ಓಕೆ, ರಿವರ್ಸ್ ಮಾಡ್ಯಾನ IJKL. ನೋಡ್ರಿ GH ಬರ್ಬೇಕಲ್ಲ, ಯಾಕಂದ್ರೆ H ಐತಿ. ಸಿಂಪಲ್ ನೋಡ್ರಿ, ಬರೀ ನಾ ಭಾಳ ಟೈಮ್ ತೊಗೊಳತಿಲ್ಲ, ಭಾಳ ಸಿಂಪಲ್ ಆಗಿ ಸಾಲ್ವ್ ಆಗ ಆ್ಯಕ್ಚುಲಿ ಕ್ವಶನ್ಸ್. ನೋಡ್ರಿ ಈ ಕ್ವಶನ್ಸ್ಗೆಲ್ಲ ನಾ 5 ಸೆಕೆಂಡ್ ಸಾಲ್ವ್ ಮಾಡ್ತೀನಿ. ಸೊ ನಂಗೆ ಮ್ಯಾಥ್ಸ್ ನನಗೆ ಏನು ಬರಲ್ಲ ಅಂದ್ರೆ ನಂಗೆ ಟೈಮ್ ಕಂಡಪಟ್ಟು ಸಿಗುತ್ತಾ. ನಾನು ಲಿಟ್ರಲಿ ಏನು ಮಾಕ್ ಟೆಸ್ಟ್ ಹಾಕ್ತಿರ್ತೀನಿಲ್ಲ, ನಮ್ಮ ಮಾಕ್ ಟೆಸ್ಟ್ ಹಾಕಿದಾಗ ನಂಗೆ ಅರ್ಧ ತಾಸು ಟೈಮ್ ಉಳಿಯುತ್ತಾ. ಆಲ್ಮೋಸ್ಟ್ ಮಿನಿಮಮ್ 25 ಮಿನಿಟ್ಸ್ ಉಳಿದೋಗುತ್ತೆ, ಮ್ಯಾಕ್ಸಿಮಮ್ 35 ಮಿನಿಟ್ಸ್ ಉಳಿಯುತ್ತೆ ಕೆಲವೊಮ್ಮೆ. ಹಂಗೆ ಯಾಕಂದ್ರೆ ನನಗೆ ಗೊತ್ತೈತಿ ಯಾವ ಕ್ವಶನ್ಗೂ ಟೈಮ್ ಕೊಡಬೇಕು, ಯಾವ ಕ್ವಶನ್ ಟೈಮ್ ಕೊಡಬಾರ್ದು ಅಂತೇಳಿ. ನಿಮ್ಗೆ ಕೂಡ ನಾನು ಅದನ್ನೆಲ್ಲ ನಿಮಗೆ ಪ್ರತಿಯೊಂದು ನನಗೆ ಏನು ಗೊತ್ತೈತೆ ನಿಮ್ಗೆ ಪ್ರತಿಯೊಂದು ಕಲಿಸ್ಕೊಡ್ತೀನಿ. ಟೆನ್ಷನ್ ತೊಗೊಬೇಡ್ರಿ, ಎಲ್ಲನೂ ನಿಮ್ಗೆ ಕಲಿಸ್ತೀನಿ. ನೀವು ನನ್ನ ಜೊತೆ ಕೂಡಿರಿ, ಟೆಲಿಗ್ರಾಮ್ದಾಗ, ಇನ್ಸ್ಟಾಗ್ರಾಮ್ದಾಗ, ಯೂಟ್ಯೂಬ್ನಾಗ ಜಾಯ್ನ್ ಆಗಿ ವಿಡಿಯೋಕ್ಕೊಂದು ಲೈಕ್ ಮಾಡಿರಿ. ಇಲ್ಲಿ ತನಕ ನೋಡಿದ್ರೆ ಅಂದ್ರೆ ಪ್ಲೀಸ್ ಲೈಕ್ ಮಾಡಿರಿ. ನೋಡ್ರಿ ಇದು ಕ್ವಶನ್ ನೀವು ನೋಡ್ರಿ, ಇಲ್ಲಿ ಕೂಡ ಏನೈತಿ, ಒಂದು ನಂಬರ್ ಕೊಟ್ಟಾನ, ನಂಬರ್ನ ಒಂದು ಆರ್ಡರ್ದಾಗ ಬರ್ತಾನೆ. ಆರ್ಡರ್ದಾಗ ನಾವು ಬರೆದು ಅದನ್ನ ಇಲ್ಲಿ ನಂದನ್ನ ಲೆಫ್ಟ್ ಥರ್ಡ್ ರೈಟ್, ಓಕೆ, ರೈಟ್ ಇಂದ ಲೆಫ್ಟ್ ಇಂದ ಥರ್ಡ್ ಮತ್ತು ಲೆಫ್ಟ್ ಇಂದ ಥರ್ಡ್ ರೈಟ್ ಇಂದ ಥರ್ಡ್ ಎರಡು ನಂಬರ್ನ ಕೂಡಿಸ್ರಿ ಹೇಳ್ರಿ. ನನ್ನ ಬರೀ ಇಲ್ಲಿ 1 to 9 ಎಲ್ಲ ನಂಬರ್ ಅದಾವ. ಆ ನಂಬರ್ ನೀವು ಬರೀ ಲೈನ್ ಗುಂಟ ಬರೆಯೋದು, ಬರೆದು ಆ್ಯಡ್ ಮಾಡೋದು ಅಷ್ಟೇ ಐತಿ. ಭಾಳ ಕೆಲಸ ಏನೂ ಇಲ್ಲ, ಎಷ್ಟು ಸಿಂಪಲ್ ಇರ್ತಾವೆ ಇವೆಲ್ಲ ಕ್ವಶನ್ಸ್. 10 ಸೆಕೆಂಡ್ ಸಾಲ್ವ್ ಆಗಲೇಬೇಕು ನೋಡ್ರಿ. ಓಕೆ, ಇದೊಂದು ಕ್ವಶನ್, ಈ ಕ್ವಶನ್ ಹಿಂಗೆ ಹಾಕಿಲ್ಲ, ಇಷ್ಟು ಕ್ಯಾಟ್ ರಿಪೀಟ್ ಆಗುತ್ತೆ, ಇಷ್ಟು ಕ್ಯಾಟ್ ರಿಪೀಟ್ ಆಗುತ್ತಾ, ಬಾಸ ರಿಪೀಟ್ ಆಗುತ್ತೆ. ಓಕೆ, ವಿಡಿಯೋ ಭಾಳ ಲಾಂಗ್ ಆಗತೈತಿ. ಇದು ಲಾಸ್ಟ್ ಕ್ವಶನ್ ಈ ವಿಡಿಯೋದಾಗ. ನೆಕ್ಸ್ಟ್ ಕ್ವಶನ್ ಮತ್ತೆ ಇನ್ನೊಂದು ತರ್ತೀನಿ, ಮತ್ತೆ ನೆಕ್ಸ್ಟ್ ಕ್ವಶನ್ಸ್ ಇನ್ನೊಂದು ವಿಡಿಯೋ ಮಾಡ್ಕೊಂಡು ಬರ್ತೀನಿ, ಯಾವ್ದಾದ್ರು ತರ್ತೀನಿ. ಇದು ಲಾಸ್ಟ್ ಕ್ವಶನ್. ಓಕೆ, ಏನಂದ್ರೆ ಇಲ್ಲಿ ಒಂದು ಕೆಲವೊಂದು ನಂಬರ್ಸ್ ಕೊಟ್ಟಾರ. ನಂಬರ್ಸ್ ಕೊಟ್ಟು ವಾಟ್ ವಿಲ್ ಬಿ ದ ರಿಸಲ್ಟ್ ಇಫ್ ದ ಫಸ್ಟ್ ಹೈಯೆಸ್ಟ್ ನಂಬರ್ ಅಂಡ್ ಡಿಸೈಡ್. ಇದೇನು ನಂಬರ್ಸ್ ಕೊಟ್ಟಾರಲ್ಲ, ಇಲ್ಲಿ ಇರೋ ಒಂದು ಎಷ್ಟು ನಂಬರ್ ಕೊಟ್ಟಾರ ಇರಲಿ, 1 2 3 4 6 ನಂಬರ್ಸ್ ಏನು ಕೊಟ್ಟಾರಲ್ಲ. ಈ ನಂಬರ್ದ ಹೈಯೆಸ್ಟ್ ನಂಬರ್ ಯಾವ್ದೈತಿ? 788 ಐತಿ. ಓಕೆ, 788 ಹೈಯೆಸ್ಟ್ ನಂಬರ್ ಐತಿ. ಇನ್ನು ಲೋಯೆಸ್ಟ್ ನಂಬರ್ ಯಾವ್ದೈತಿ? ಲೋಯೆಸ್ಟ್ ನಂಬರ್ ಯಾವ್ದು? 107. ಓಕೆ, ಇವ್ರೇನಂದಾರ, ಫಸ್ಟ್ ಡಿಜಿಟ್ ಆಫ್ ದ ಹೈಯೆಸ್ಟ್ ನಂಬರ್ ಇದು 7 ಈಸ್ ಆಡೆಡ್ ಟು ದ ಥರ್ಡ್ ಡಿಜಿಟ್ ಆಫ್ ದ ಲೋಯೆಸ್ಟ್ ನಂಬರ್. ಇದು ಥರ್ಡ್ ಡಿಜಿಟ್ ಆಫ್ ದ ಲೋಯೆಸ್ಟ್ ನಂಬರ್ 7. ಇವೆರಡು ಕೂಡಿಸಿದ್ರೆ ಎಷ್ಟು ಆಕೈತಿ ಕೇಳಾರ? ಅಲ್ಲ 7 ಒಳಗೆ ಕೂಡ್ಸಕ್ಕೆ ನನಗೆ ಏನಾರ ಬೇಕಾಗಿತ್ತು. ನಾನು ಮೊಬೈಲ್ ಮಾಡೋದೇ ಸ್ವಲ್ಪ ತ್ರಾಸ ಬರೋದೈತೆ ನನಗೆ, ಬಟ್ ನೀವು ಈಸಿಯಾಗಿ ಮಾಡ್ತೀನಿ ಅನ್ಕೊಂತೀನಿ ಇದನ್ನು. ನೋಡ್ರಿ ಇಷ್ಟೈತೆ ಸಿಂಪಲ್. ಸರಿ, ವಿಡಿಯೋದಾಗ ಇಷ್ಟ. ಇನ್ನೂ ಭಾಳ ಕ್ವಶನ್ಸ್ ಅದಾವೆ ಆ್ಯಕ್ಚುಲಿ ಈ ಟೈಪ್ ನಂತೆ. ಯಾವ ಟೈಪ್ ಕ್ವಶನ್ಸ್ ಬರ್ತಾವೆ ಅಂತೇಳಿ ಎಕ್ಸಾಮ್ದಾಗ. ಎಕ್ಸಾಮ್ ಡಿಟ್ಟೋ 9 ತೋರಿಸ್ತಿಲ್ಲ, ಇವೇ ಕಾನ್ಸೆಪ್ಟ್. ಅಂದ್ರೆ ಇಲ್ಲೇನು 788 ನಂಬರ್ ಕೇಳಲ್ಲ, ಹಂಗಲ್ಲಿ ಬೇರೆ ನಂಬರ್ ಕೇಳ್ತಾನ. ಅಲ್ಲಿ ಕೂಡ ಫಸ್ಟ್ ನಂಬರ್ ಕೊಡಿಸು, 2 ನಂಬರ್ ಕೊಡಿಸು, 4 ನಂಬರ್ ಕೊಡಿಸು ಅಂತ ಕ್ವಶನ್ ಕೇಳ್ತಾನ. ಕ್ವಶನ್ಸ್ ಆಲ್ಮೋಸ್ಟ್ ಸೇಮ್ ಇರ್ತಾವೆ. ನಿಮ್ಮ ಹುಚ್ಚಿರತ್ಲೆ ಹುಯ್ಯತ್ ಓದಿರಂಗಿಲ್ಲ, ಹೆಂಗೆ ಓದ್ಬೇಕು ಹಂಗೆ ಓದ್ಬೇಕು. ಹುಯ್ಯತ್ ಓದಿರ ಕೆಲಸ ಆಗಂಗಿಲ್ಲ. ವಿಡಿಯೋ ಇಷ್ಟ ಐತೆ ಅನ್ಕೊಂಡು ವಿಡಿಯೋ ಲೈಕ್ ಮಾಡಿರಿ. ನಿಮ್ಗೆ ಇಷ್ಟ ಆದ್ರೆ ಮೊದಲು ಕಮೆಂಟ್ ಹಾಕ್ರಿ, ಸರ ಬಂಕ್ ಐತ್ರಿ ವಿಡಿಯೋ ಭಾರಿ ಐತಿ ಅಂತ. ಆಮೇಲೆ ಇನ್ಸ್ಟಾಗ್ರಾಮ್ ಬರೀ ಅಲ್ಲಿ ಬಂದಂಗೆ ಥ್ಯಾಂಕ್ ಯು, ನಾವು ಪೂರ ವಿಡಿಯೋ ನೋಡೀನಿ, ಇಷ್ಟ ಐತೆ. ಅಲ್ಲೊಂದು ಇಷ್ಟ ಆದ್ರೆ ಅಲ್ಲೊಂದು ಬಂದು ಹೇಳ್ರಿ. ಸರಿ, ಮುಂದೆ ಸಿಗೋಣದ. ಅಲ್ಲಿ ತನಕ ಮಜಾ ಮಾಡಿರಿ. ಮತ್ತು ಟೆಕ್ಸ್ಟ್ ಬುಕ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡು ಬರೀಬೇಡ್ರಿ. BASU26 ಅನ್ನೋ ಕೋಡ್ ನೀವು ಬಳಸಿದ್ರೆ ನಿಮ್ಗೆ 12% ಡಿಸ್ಕೌಂಟ್ ಕೂಡ ಸಿಗುತ್ತಾ. ಡಿಸ್ಕೌಂಟ್ ಬಳಸ್ಕೊರಿ, ಬೈ ಮಾಡಿರಿ, ಪ್ರಾಕ್ಟೀಸ್ ಮಾಡಿರಿ, ಪಾಸ್ ಆಗಿರಿ ಎಲ್ಲರೂ ಕೂಡ. ಸಿಗೋಣ ಮುಂದೆ ನೋಡಿದಾಗ. ಬೈ ಬೈ, ಟೇಕ್ ಕೇರ್, ಸಿ ಯು, ಲವ್ ಯು.